ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹರ್ಷ ದಿಕ್ಸೂಚಿಯೋಲಜಿ. ಗುಡ್ ಈವ್ನಿಂಗ್ ಸರ್. ನಮಸ್ತೆ ಸರ್. ಗುಡ್ ಈವ್ನಿಂಗ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ನಮಸ್ತೆ. ಯಾರಿಗೂ ಇನ್ನು ಎನರ್ಜಿ ಸಿಕ್ಕಂಗಿಲ್ಲ ಇವತ್ತು, ಗುರುವಾರದ ಎನರ್ಜಿ. ಇಲ್ಲ ಸರ್, ಚೆನ್ನಾಗಿದ್ದೀವಿ. ಈಗ ನಾವು ವುಡ್ ಎಲಿಮೆಂಟ್ ನ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಎಲಿಮೆಂಟ್ಗೆ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ದೇಹಕ್ಕೆ ಮತ್ತು ಮಾನವನ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು ಯಾವುದು? ನಮ್ಮ ದೇಹಕ್ಕೆ, ದೇಹದಲ್ಲಿರುವ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು ಎಲಿಮೆಂಟ್ ಹೀಟ್. ಆರ್ಗನ್ ಅಲ್ಲ, ಹೀಟ್ ನಿಮ್ಮ ದೇಹಕ್ಕೆ ಸಂತೋಷವನ್ನ ಕೊಡುತ್ತೆ. ಜಾಯ್ ಫುಲ್ಫಿಲ್ಮೆಂಟ್ ಮಾಡುವಂಥದ್ದು. ಪ್ಲಸ್ ನಿಮ್ಮ ಎಮೋಷನ್ಸ್ ಎಲ್ಲ ಯಾರು ಕೊಡೋದು ಅಂದ್ರೆ ಎಲಿಮೆಂಟ್. ಮೈಂಡ್ ಎಲ್ಲ ಕಂಟ್ರೋಲ್ ಮಾಡೋದು ಯಾವುದು ಅಂದ್ರೆ ಒನ್ಸ್ ಅಗೇನ್ ಸ್ಮಾಲ್ ಇಂಟೆಸ್ಟೈನ್. ಸೊ ಇವತ್ತು ನಾವು ಹೀಟ್ ಎಲಿಮೆಂಟ್ ನ ನೋಡ್ತಾ ಇದ್ದೀವಿ. ಹೀಟ್ ಎಲಿಮೆಂಟ್ ಇಂದ ಏನೇನೆಲ್ಲ ವ್ಯತ್ಯಾಸಗಳಾಗತ್ತೆ ಅನ್ನೋದನ್ನು ಕ್ಲಿನಿಕಲ್ ಲೆವೆಲ್ ಅಲ್ಲಿ ನಾವು ನೋಡೋಣ. ವಿಂಡ್ ನೆಕ್ಸ್ಟ್ ಎಲಿಮೆಂಟ್ ಈಸ್ ಹೀಟ್. ಸೊ ಈ ಹೀಟ್ ಅಲ್ಲಿ ಎರಡಿದೆ, ಹೀಟ್ ಪ್ಲಸ್ ಹಾಟ್ನೆಸ್. ನಾವು 6 ಕೀ ಅಂತ ತಗೊಂಡಾಗ ಹೀಟ್ ಅಂಡ್ ಹಾಟ್ನೆಸ್ ಸಪರೇಟ್ ಆಗಿ ನೋಡ್ತೀವಿ. 5 ಕೀಯಲ್ಲಿ ಅಂತ ತಗೊಂಡಾಗ 5 ಕೀ ಮೀನ್ಸ್ TCM ಎಲಿಮೆಂಟ್ಸ್ ಅಂತ ತಗೊಂಡಾಗ ನಾವು 5 ಎಲಿಮೆಂಟ್ಸ್ ಆಗಿ ತಗೊಳ್ತೀವಿ. ಆಗ ಹೀಟ್ ಅಂಡ್ ಹಾಟ್ನೆಸ್ ಒಂದರಲ್ಲೇ ಸೇರ್ಕೊಳ್ಳುತ್ತೆ. 6 ಕೀ ಅಂತ ತಗೊಂಡಾಗ ಹೀಟ್ ಎಲಿಮೆಂಟ್ ಬೇರೆ, ಹಾಟ್ನೆಸ್ ಎಲಿಮೆಂಟ್ ಬೇರೆ ಬೇರೆ ಬರುತ್ತೆ. ಸೊ ಆಫ್ಟರ್ ದ ವಿಂಡ್ ನೆಕ್ಸ್ಟ್ ಎಲಿಮೆಂಟ್ ಈಸ್ ಹೀಟ್. ಹೀಟ್ ಅಲ್ಲಿ ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್. ಹಾರ್ಟ್ ನ ನಾವು ಇನ್ ಎಲಿಮೆಂಟ್ ಅಂತ, ಇನ್ ಆರ್ಗನ್ ಅಂತ ಕರಿತೀವಿ. ಸ್ಮಾಲ್ ಇಂಟೆಸ್ಟೈನ್ ನ ಯಾಂಗ್ ಆರ್ಗನ್ ಅಂತ ಕರಿತೀವಿ. ಬಿಕಾಸ್ ಹೀಟ್ ಜನರೇಟ್ ಆಗೋದು ಹಾರ್ಟ್ ಗಿಂತ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಜಾಸ್ತಿ ಇದೆ. ಹಾರ್ಟ್ ಅಲ್ಲಿ ಸಹ ಹೀಟ್ ಜನರೇಟ್ ಆಗುತ್ತೆ, ಜನರೇಟ್ ಆಗಲ್ಲ ಅಂತಲ್ಲ. ಹಾರ್ಟ್ ಅಲ್ಲಿ ಫ್ಲೂಯಿಡ್ಸ್ ಜಾಸ್ತಿ ಇರೋದ್ರಿಂದ ಕಂಪ್ಯಾರಿಟಿವ್ ಟು ಸ್ಮಾಲ್ ಇಂಟೆಸ್ಟೈನ್, ಹಾರ್ಟ್ ಅಲ್ಲಿ ಯಾವಾಗ್ಲೂ ಫ್ಲೂಯಿಡ್ ಇರೋದ್ರಿಂದ ಇದು ಇನ್ ಆರ್ಗನ್ನು ಹೌದು. ಪ್ಲಸ್ ಇದರಲ್ಲಿ ಹೀಟ್ ಜನರೇಟ್ ಆಗುತ್ತಾ ಅಂದ್ರೆ ಹೌದು, ಹೀಟ್ ಜನರೇಟ್ ಆಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಹೀಟ್ ಜನರೇಟ್ ಆಗುತ್ತೆ, ಸ್ಪ್ಲೀನ್ ಕಂಟ್ರೋಲ್ ಮಾಡುತ್ತೆ. ಹಾರ್ಟ್ ಯಾವ್ಯಾವ ಆರ್ಗನ್ಗೆ ಎಷ್ಟೆಷ್ಟು ಪ್ರೊವೈಡ್ ಮಾಡಬೇಕು ಅನ್ನೋದ ಬ್ಲಡ್ ಸೆಲ್ ಮುಖಾಂತರವಾಗಿ ಗೈಡ್ ಮಾಡುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ದ ಹಾರ್ಟ್. ಮ್ಯಾನುಫ್ಯಾಕ್ಚರರ್ ಬೇರೆ, ಅದನ್ನ ಮಾರ್ಕೆಟಿಂಗ್ ಮಾಡೋ ಸ್ಟ್ರಾಟಜಿ ಕೊಡೋರು ಬೇರೆ, ಅದನ್ನ ಸೂಪರ್ವೈಸಿಂಗ್ ಮಾಡೋರು ಬೇರೆ. ಹೀಟು ಸ್ಮಾಲ್ ಇಂಟೆಸ್ಟೈನ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಸ್ಪ್ಲೀನ್ ಅದನ್ನ ಗೈಡ್ ಮಾಡುತ್ತೆ ಪ್ಲಸ್ ಕಂಟ್ರೋಲ್ ಮಾಡುತ್ತೆ. ಹಾರ್ಟ್ ಆ ಹೀಟನ್ನ ಬ್ಲಡ್ ಸೆಲ್ಸ್ ನ ಮುಖಾಂತರವಾಗಿ ಇಡೀ ದೇಹಕ್ಕೆ ಯಾವ್ಯಾವ ಆರ್ಗನ್ಗೆ ಎಷ್ಟೆಷ್ಟು ಹೀಟ್ ಪ್ರೊವೈಡ್ ಮಾಡಬೇಕು ಅನ್ನೋದನ್ನ ಅದು ಮ್ಯಾನೇಜ್ ಮಾಡುತ್ತೆ. ಹೀಟ್ ಬೇಕಂದಾಗ ಹಾರ್ಟ್ ಸಹ ಹೀಟನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಟ್ ಈಸ್ ಆರ್ಗನ್ ಈಸ್ ಇನ್ ಬಿಕಾಸ್ ಬ್ಲಡ್ ಸ್ಟೋರೇಜ್, ಫಂಕ್ಷನ್ ಈಸ್ ಯಾಂಗ್. ಸೊ ಹಾರ್ಟ್ ಅಲ್ಲಿ ಹೀಟ್ ಇರೋದ್ರಿಂದನೇ ಅದು ಫಂಕ್ಷನ್ ಮಾಡುವಂಥದ್ದು. ಲಂಗ್ಸು, ಬ್ರೈನು ಮತ್ತೆ ಹಾರ್ಟು ಆಲ್ಮೋಸ್ಟ್ ಸೈಮಲ್ಟೇನಿಯಸ್ ಆಗಿ ಒಂದೇ ತರ ಕೆಲಸ ಮಾಡ್ತಾ ಇರುತ್ತೆ. ಸೊ ಬ್ರೈನ್ ಇನ್ನೂ ಹೌದು, ಡ್ಯೂ ಟು ಫಂಕ್ಷನ್ ಯಾಂಗು ಹೌದು. ಇಲ್ಲಿ ನಾವು ಹೀಟ್ ಎಲಿಮೆಂಟ್ ನೋಡ್ತಾ ಇದ್ದೀವಿ. ಹೀಟ್ ಎಲಿಮೆಂಟ್ ಅಲ್ಲಿ ಹಾರ್ಟ್ ಎಲಿಮೆಂಟ್ ಈಸ್ ಇನ್ ಆರ್ಗನ್, ಸ್ಮಾಲ್ ಇಂಟೆಸ್ಟೈನ್ ಈಸ್ ಯಾಂಗ್ ಆರ್ಗನ್. ನಮ್ಮ ದೇಹಕ್ಕೆ ಸಂತೋಷ, ನಮ್ಮ ಮನಸ್ಸಿಗೆ ಸಂತೋಷ ಮತ್ತು ಆನಂದವನ್ನ ಕೊಡುವಂಥದ್ದು ಯಾವುದು ಅಂದ್ರೆ ಹಾರ್ಟ್. ಸ್ಮಾಲ್ ಇಂಟೆಸ್ಟೈನ್ ಸಹ ಕೊಡುತ್ತೆ, ಎಮೋಷನ್ಸ್ ನ ಕಂಟ್ರೋಲ್ ಮಾಡುತ್ತೆ, ಎಮೋಷನ್ಸ್ ನ ಕೊಡುತ್ತೆ ಸಹ. ಸೊ ಮನುಷ್ಯನಿಗೆ ಎಮೋಷನ್ಸ್ ಪ್ಲಸ್ ಹ್ಯಾಪಿನೆಸ್, ಜಾಯ್ನೆಸ್ ಎಲ್ಲಿ ಕೊಡೋದು ಅಂದ್ರೆ ಹಾರ್ಟ್. ನಿಮ್ಗೆ ಗೊತ್ತಿದ್ಯಾ, ಲಿವರ್ ಪ್ರಾಬ್ಲಮ್ ಆದ್ರೆ, ವಿಂಡ್ ಎಲಿಮೆಂಟ್ ಪ್ರಾಬ್ಲಮ್ ಆದ್ರೆ ಹಾರ್ಟ್ ಎಲಿಮೆಂಟ್, ಹೀಟ್ ಎಲಿಮೆಂಟ್ ಸಹ ಡಿಸ್ಟರ್ಬ್ ಆಗುತ್ತೆ. ವಿಂಡ್ ಎಲಿಮೆಂಟ್ ಪ್ರಾಬ್ಲಮ್ ಆದ್ರೆ ಹೀಟ್ ಎಲಿಮೆಂಟ್ ಅಲ್ಲಿ ನಾವು ಅದನ್ನ ಡಯಾಗ್ನೈಸ್ ಪ್ಲಸ್ ಸಿಂಪ್ಟಮ್ಸ್ ಮಾಡ್ತೀವಿ.
ಬೇಸ್ಡ್ ಆನ್ ಹೀಟ್ ಎಲಿಮೆಂಟ್ಸ್, ವಿಂಡ್ ಎಲಿಮೆಂಟ್ ಏನಾಗಿದೆ ಅಂತ ನಾವು ತಿಳ್ಕೊಬಹುದು. ವಿಂಡ್ ಎಲಿಮೆಂಟ್ ಎಕ್ಸಿಸ್ ಅಥವಾ ಸೆಡೇಟ್ ಇದ್ದಾಗ ಅದರ ಎಫೆಕ್ಟ್ ನಾವು, ಅದರ ಸಿಂಪ್ಟಮ್ಸ್ ನಾವು ಹೀಟ್ ಎಲಿಮೆಂಟ್ ಆಗಿರ್ತಕ್ಕಂಥ, ಹೀಟ್ ಎಲಿಮೆಂಟ್ ಅಲ್ಲಿ ಇರ್ತಕ್ಕಂಥ ಹಾರ್ಟ್ ಪ್ಲಸ್ ಸ್ಮಾಲ್ ಇಂಟೆಸ್ಟೈನ್ ಫಂಕ್ಷನ್ ವೇರಿಯೇಷನ್ ಆದಾಗ ಬೇಸ್ಡ್ ಆನ್ ದ ಸಿಂಪ್ಟಮ್ಸ್ ನಾವು ಏನಾಗಿದೆ ಅಂತ ಸಹ ಡಯಾಗ್ನೈಸ್ ಮಾಡ್ಬೋದು. ನಮ್ಮ TCM ಅಲ್ಲಿ ಮೈನ್ ಪ್ಲಸ್ ಇಂಪಾರ್ಟೆಂಟ್ ಏನು ಅಂದ್ರೆ ಸಿಂಪ್ಟಮ್ಸ್ನ ಅನಾಲಿಸಿಸ್ ಮಾಡೋದು. ಸೊ ಈ ಸಿಂಪ್ಟಮ್ಸ್ನ ಯಾರು ಚೆನ್ನಾಗಿ ಅನಾಲಿಸಿಸ್ ಮಾಡ್ತಿರೋ, ಪ್ರತಿಯೊಂದು ಸಿಂಪ್ಟಮ್ಸ್ ಯಾವ ಯಾವ ಎಲಿಮೆಂಟ್ಗೆ ಸಂಬಂಧಪಟ್ಟಿರುತ್ತೆ, ಯಾವ ಆರ್ಗನ್ಗೆ ಸಂಬಂಧಪಟ್ಟಿರುತ್ತೆ, ಅದನ್ನ ನೀವು ಫಸ್ಟ್ ಜಡ್ಜ್ ಮಾಡ್ತಾ ಹೋಗ್ಬೇಕು. ಇದೆಲ್ಲ ಹೆಂಗ್ ನಡಿಬೇಕು? ಇದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಡೀತಾ ಇರುತ್ತೆ. ಪೇಷಂಟ್ ನಿಮ್ಗೆ ಒಂದೊಂದೇ ಸಿಂಪ್ಟಮ್ಸ್ ಹೇಳಿದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ, ಈ ಆರ್ಗನ್ದು ಈ ಸಿಂಪ್ಟಮ್ಸ್ ಈ ಆರ್ಗನ್ ಅಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೇಕು, ಇದಕ್ಕೆ ರಿಲೇಟೆಡ್ ಯಾವುದು, ಇದು ಕ್ರಿಯೇಷನ್ ಸೈಕಲ್, ಕಂಟ್ರೋಲ್ ಸೈಕಲ್, ಆಂಟಿ ಕ್ರಿಯೇಷನ್ ಸೈಕಲ್, ಆಂಟಿ ಕಂಟ್ರೋಲ್ ಸೈಕಲ್, ಎಲ್ಲಾನು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಿಮ್ಗೆ ಓಡ್ತಾ ಹೋಗ್ಬೇಕು. ಸೊ ಹಾಗಾಗಿ ದ ಹೀಟ್ ಎಲಿಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹೀಟ್ ಎಲಿಮೆಂಟ್ ಅಲ್ಲಿ ಇರ್ತಕ್ಕಂಥ ನಿಮ್ಮ ಹಾರ್ಟ್, ಜಸ್ಟ್ ಗ್ಲಾನ್ಸ್ ಮಾಡಿ ಹಾರ್ಟ್ 1 ಸೆಕೆಂಡ್ ಸ್ಟಾಪ್ ಆದ್ರೆ ಏನಾಗುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆಯಲ್ವಾ. ಹಾರ್ಟ್ 1 ಸೆಕೆಂಡ್ ಸ್ಟಾಪ್ ಆದ್ರೆ ಏನಾಗುತ್ತೆ ಅನ್ನೋದು. ಹಾರ್ಟ್ ಅಟ್ಯಾಕ್ ಅಲ್ವಾ ಆಗೋದು. ಸೊ ಹಾರ್ಟ್ ಅಟ್ಯಾಕ್ ಸುಮಾರು ಕಾರಣಗಳಿಂದ ಆಗ್ತಾ ಇದೆ. ಆ ಕಾರಣಗಳು ಏನಂತ ನಿಧಾನವಾಗಿ ನಾವು ಸಿಂಪ್ಟಮ್ಸ್ ಬಗ್ಗೆ ಮಾತಾಡುವಾಗ ಹಾರ್ಟ್ ಅಟ್ಯಾಕ್ ಆಗುವ ಕಾರಣಗಳನ್ನು ಮತ್ತೆ ಅದಕ್ಕಿರ್ತಕ್ಕಂಥ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಮುಂಚೆ ನಿಮ್ಮಲ್ಲಿ ಇರ್ತಕ್ಕಂತಹ ಯಾವ ಯಾವ ಸಿಂಪ್ಟಮ್ಸ್ ನ ಅದು ತೋರಿಸುತ್ತೆ ಅನ್ನೋದನ್ನು ಸಹ ನಾವು ಮಾತಾಡೋಣ. ಹೀಟ್ ಅಂದ್ರೆ ಏನು? ಕಾನ್ಶಿಯಸ್ನೆಸ್, ಆಕ್ಟಿವಿಟಿ, ಮೈಂಡ್, ಕ್ಲಾರಿಟಿ ಇರುವಂಥದ್ದು. ಯಾರಲ್ಲಿ ಹೀಟ್ ಎಲಿಮೆಂಟ್ ಸ್ಟೇಬಲ್ ಆಗಿರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ, ಅವರಲ್ಲಿ ಆಕ್ಟಿವಿಟಿ, ಕ್ಲಾರಿಟಿ ಪ್ಲಸ್ ಅವರ ಕಾನ್ಶಿಯಸ್ನೆಸ್ ಕರೆಕ್ಟ್ ಆಗಿರುತ್ತೆ, ತುಂಬಾ ಆಕ್ಟಿವ್ ಆಗಿರ್ತಾರೆ. ಕಾನ್ಶಿಯಸ್ನೆಸ್ ಮೀನಿಂಗ್ ಏನ್ ಹೇಳ್ಬೋದು? ಈಗ ಇರ್ತಕ್ಕಂತಹ ವರ್ತಮಾನ ಕಾಲ ಏನಿದೆಯಲ್ವಾ, ನಮ್ಗೆ 3 ಕಾಲ ಇದೆ: ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಕಾಲ. ಭೂತ ಅಂದ್ರೆ ಹಿಂದಿಂದು. ಯಾರು ವರ್ತಮಾನ ಕಾಲದಲ್ಲಿ ಇರ್ತಿರೋ ದಟ್ ಇಸ್ ಕಾಲ್ಡ್ ಕಾನ್ಶಿಯಸ್. ಅವರಲ್ಲಿ ಹೀಟ್ ಎಲಿಮೆಂಟ್ ಆಕ್ಟಿವ್ ಆಗಿರುತ್ತೆ, ಹಾರ್ಟ್ ಹ್ಯಾಪಿಯಾಗಿ ಇಟ್ಕೊಂಡಿರ್ತಾರೆ, ಅವರಲ್ಲಿ ಆ ಸಂತೋಷ ಮತ್ತೆ ಆನಂದ ಅನ್ನೋದು ತುಂಬಿರುತ್ತೆ. ಸೊ ಅವರು ವರ್ತಮಾನ ಕಾಲದಲ್ಲಿ ಇರ್ತಕ್ಕಂಥ ದಟ್ ಇಸ್ ಕಾಲ್ಡ್ ಕಾನ್ಶಿಯಸ್. ಕಾನ್ಶಿಯಸ್ ಸ್ಟೇಟ್ ಅಂದ್ರೆ ನಾನು ಬರೀ ಎಚ್ಚರವಾಗಿರ್ತೀನಿ, ನೋ. ಎಚ್ಚರವಾಗಿದ್ದು ಸಹ ತಲೆಯಲ್ಲಿ 1000 ಓಡ್ತಾ ಇದೆ ಅಂದ್ರೆ ನಿಮ್ಗೆ ವಿಷಯಗಳು, ಯು ಆರ್ ನಾಟ್ ಇನ್ ದ ಪ್ರೆಸೆಂಟ್ ಸಿಚುಯೇಷನ್, ಯು ಆರ್ ನಾಟ್ ಇನ್ ದ ಕಾನ್ಶಿಯಸ್ ಸ್ಟೇಟ್. ನಾವು ಕಾನ್ಶಿಯಸ್ ಅನ್ಕಾನ್ಶಿಯಸ್ ಮಾತಾಡೋದು ಬೇರೆ. ನಾವು ಎಲಿಮೆಂಟ್ ವೈಸ್ ಮಾತಾಡಿದಾಗ ಇಫ್ ಯು ಆರ್ ಇನ್ ಎ ಕಾನ್ಶಿಯಸ್ ಸ್ಟೇಟ್ ಯುವರ್ ಹೀಟ್ ಎಲಿಮೆಂಟ್ ಈಸ್ ಬ್ಯಾಲೆನ್ಸ್ಡ್ ಅಂತ ನಾವು ಹೇಳ್ಬೋದು. ನೇಚರ್ ಎಕ್ಸಾಂಪಲ್ ಅಲ್ಲಿ ನಾವು ಬೆಂಕಿ ಮತ್ತೆ ಸೂರ್ಯನ ನಾವು ಹೀಟ್ ಆಗಿ ಪರಿಗಣನೆಗೆ ತಗೊಳ್ತೀವಿ. ಯಾಕೆಂದ್ರೆ ಪಂಚಭೂತಗಳಲ್ಲಿ ಬೆಂಕಿ ಅಗ್ನಿ ತತ್ವ ಆಗುತ್ತೆ, ಸೂರ್ಯನು ಸಹ ಅಗ್ನಿ ತತ್ವವೇ. ದೇಹದಲ್ಲಿ ನಮ್ಗೆ ಅಗ್ನಿ ತತ್ವ ಅಂತದ ಯಾವ್ದನ್ನ ಹೀಟ್ ಎಲಿಮೆಂಟ್ ಅಂತಾನೆ ಹೇಳ್ತೀವಿ. ನಾವು ಕಣ್ಣುಗಳನ್ನ ಹೀಟ್ ಎಲಿಮೆಂಟ್ ಅಂತ ಕರಿತೀವ. ಕಣ್ಣುಗಳನ್ನ ನಾವು ಕಣ್ಣುಗಳನ್ನ ನಾವು ಹೀಟ್ ಆರ್ಗನ್ ಅಂತ ಕರಿತೀವಿ. ಯಾಕೆ? ಸೂರ್ಯನ ಕಿರಣಗಳು ತೇಜಸ್ಸಿನಿಂದ ಕೂಡಿರುತ್ತೆ, ಕರೆಕ್ಟ್ ಅಲ್ವಾ? ಕಣ್ಣುಗಳಲ್ಲಿ ನಿಮಗೆ ಹೀಟ್ ಇತ್ತು, ಆ ಶಾಖ ಇತ್ತು, ಅಗ್ನಿ ತತ್ವ ಇತ್ತು ಅಂದ್ರೆ ನಿಮ್ಮ ಕಣ್ಣುಗಳು ಆ ತೇಜಸ್ಸಿನಿಂದ ಹೊಳೆಯುತ್ತೆ. ಕಣ್ಣಲ್ಲಿ ಕಾಂತಿ ಇರುತ್ತೆ, ಆ ಕಾಂತಿ ಎಲ್ಲಿಂದ ಬಂತು ನಿಮಗೆ? ಸೂರ್ಯನ ಶಕ್ತಿಯಿಂದ ನಿಮ್ಮ ಕಣ್ಣಿಗೆ ಕಾಂತಿಯನ್ನ ಬಂತು. ನಿಮ್ಮ ಮೂಗು ಕಾಂತಿಯುಕ್ತವಾಗಿದೆ ಅಂತ ಯಾರು ಹೇಳಲ್ಲ, ನಿಮ್ಮ ಹೊಟ್ಟೆ ಕಾಂತಿಯುಕ್ತವಾಗಿದೆ ಅಂತ ಯಾರು ಹೇಳಲ್ಲ, ನಿಮ್ಮ ಮುಖ ಮತ್ತು ಕೆನ್ನೆಗಳು ತೇಜಸ್ಸಿನಿಂದ ಹೊಳಿತಾ ಇದೆ ಅಂತ ಹೇಳಲ್ಲ. ನಿಮ್ಮ ಕಣ್ಣಿನಲ್ಲಿರುವ ತೇಜಸ್ಸು ಹೊಳಿತಾ ಇದೆ ಅಂತ ಹೇಳ್ತಾರೆ, ನಿಮ್ಮ ಕಣ್ಣುಗಳು ಕಾಂತಿಯುಕ್ತವಾಗಿದೆ ಅಂತ ಹೇಳ್ತಾರೆ. ಸೊ ಎಲ್ಲಿಂದ ಬರೋದು ಅಂದ್ರೆ ಹೀಟ್ ಎಲಿಮೆಂಟ್ ಇಂದ ಬರುತ್ತೆ. ಸೊ ಸೂರ್ಯ ಮತ್ತು ಅಗ್ನಿ ತತ್ವ ಅಂದ್ರೆ ಅಗ್ನಿ ತತ್ವ ಅಂದ್ರೆ ಸೂರ್ಯ, ಬೆಂಕಿ, ಹೀಟು ಎಲ್ಲಾನು ಅಗ್ನಿಗೆ ಸಂಬಂಧಪಟ್ಟಿರುವಂತದ್ದೇ. ಸೊ ಹಾಗಾಗಿ ನಿಮ್ಮ ದೇಹದಲ್ಲಿರುವ ಹ್ಯಾಪಿನೆಸ್, ಸಂತೋಷವಾಗಿ ಇರ್ತಕ್ಕಂತಹ ವ್ಯಕ್ತಿಗಳ ಕಣ್ಣುಗಳಿಗೂ
ಸ್ಯಾಡ್ನೆಸ್ ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿಯ ಕಣ್ಣುಗಳಿಗೂ ವ್ಯತ್ಯಾಸನ ನೀವೆಲ್ಲ ಗಮನಿಸಿದ್ದೀರಾ. ಸೊ ಪೇಷಂಟ್ ಬಂದಾಗ ಆ ಕಣ್ಣುಗಳ ಗಮನನೂ ಸಹ ತುಂಬಾ ಇಂಪಾರ್ಟೆಂಟ್. ಕಣ್ಣುಗಳು ಬೆಳಿತಾ ಇದೆಯಾ, ಇಲ್ಲ ಸಪ್ರೆಸ್ ಆಗಿದೆಯಾ, ಡಿಪ್ರೆಷನ್ ಇರ್ತಕ್ಕಂತಹ ಕಣ್ಣುಗಳಿದೆಯಾ, ಕಣ್ಣುಗಳಲ್ಲಿ ಕಾಂತಿ ಇದೆಯಾ, ಕಣ್ಣುಗಳಲ್ಲಿ ಆ ತೇಜಸ್ ಕಾಣಿಸ್ತಾ ಇದೆಯಾ, ಇದನ್ನೆಲ್ಲನೂ ನೋಡ್ಬೇಕು. ಹೆಂಗ್ ನೋಡ್ಬೇಕು? ಬೂತ್ಗಾಜ್ ಹಾಕಿ ನೋಡುವಂಥದ್ದಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ ಒಂದ್ಸರಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದಾಗ ಅದು ಅಷ್ಟನ್ನು ನೀವು ಅಬ್ಸರ್ವ್ ಮಾಡೋಂಥದ್ದು ತುಂಬಾ ಇಂಪಾರ್ಟೆಂಟ್. ಫೇಸ್ ರೀಡಿಂಗ್ ಅಂತ ನೋಡ್ತೀವಲ್ವಾ, ಫೇಸ್ ರೀಡಿಂಗ್ ಅಲ್ಲಿ ಫಸ್ಟ್ ಕಣ್ಣನ್ನೇ ನೋಡೋದು. ಕಣ್ಣನ್ನು ನೋಡಿದ ತಕ್ಷಣ ಆಮೇಲೆ ಮುಖದ ಬೇರೆ ಬೇರೆ ಜಾಗಗಳನ್ನು ನೋಡಿ, ಎಲ್ಲಿ ಪ್ಯಾಚ್ ಆಗಿದೆಯೋ, ಎಲ್ಲಿ ರೆಡ್ ಆಗಿದೆಯೋ, ಪಿಂಪಲ್ಸ್ ಎಲ್ಲ ಆಗಿದೆಯೋ ಪ್ರತಿಯೊಂದನ್ನು ನೋಡ್ತೀವಿ. ಸೊ ಹಾಗಾಗಿ ಫಸ್ಟ್ ಪೇಷಂಟ್ ಅಂದ್ರೆ ಕಣ್ಣು, ಎರಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಡೆಫಿನೆಟ್ ಆಗಿ ಏನಾಗಿದೆ ಅನ್ನೋದು ನೋಡುವಂಥದ್ದು. ನೀವು ಇನಿಷಿಯಲಿ ನೀವು ಯಾವುದನ್ನು ಎಕ್ಸ್ಪ್ಲೈನ್ ಮಾಡಕ್ ಹೋಗ್ಬಿಡಿ. ಫಸ್ಟ್ ನೋಡಿ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಸಪ್ರೇಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಟ್ ಸಿಂಪ್ಟಮ್ಸ್ ನೀವು ನೋಟ್ ಮಾಡಿರೋದಕ್ಕೂ ಆ ಸಿಂಪ್ಟಮ್ಸ್ಗೂ ಎರಡು ಕೋರಿಲೇಟ್ ಆಗತ್ತಾ ನೋಡಿ. ಎರಡು ಕೋರಿಲೇಟ್ ಆಗ್ತಾ ಇದೆ ಅಂದ್ರೆ ಸೊ ನಿಮ್ಮ ಡಯಾಗ್ನೋಸ್ ಕರೆಕ್ಟ್ ಆಗಿದೆ. ವಿಂಡ್ ಎಲಿಮೆಂಟ್ ಅನ್ನ ಎಲ್ಲಿ ನೋಡ್ಬೇಕು, ಹೇಗ್ ನೋಡ್ಬೇಕು, ಪೇಷಂಟ್ ಯಾವ ರೀತಿಯಾಗಿ ಮಾತಾಡ್ತಾರೆ ಎಲ್ಲಾನು ನೋಡಿದೀವಿ. ಹೀಟ್ ಎಲಿಮೆಂಟ್ ಅಲ್ಲಿ ಕಣ್ಣುಗಳ ಮುಖಾಂತರವಾಗಿ ನೋಡುವಂಥದ್ದು. ನೀವು ಹೀಟ್ ಎಲಿಮೆಂಟ್ ಅನ್ನ ಪಲ್ಸ್ ಅಥವಾ ದೇಹನ ಮುಟ್ಟಿ ನೋಡ್ತೀವಿ ಅಂದ್ರೆ ನಮ್ಗೆ ಎಂಟಿ ಹೀಟ್ ಅಥವಾ ಫಾಲ್ಸ್ ಹೀಟ್ ನಮ್ಮನ್ನ ಮಿಸ್ ಗೈಡ್ ಮಾಡುತ್ತೆ. ಸೊ ಎಂಟಿ ಹೀಟ್ ನಥಿಂಗ್ ಬಟ್ ಹಾಟ್ನೆಸ್. ಕಣ್ಣಲ್ಲಿ ಕಾಂತಿ ಇದೆ, ದೇಹ ಬಿಸಿ ಇದೆ, ಇದು ಹೀಟ್ ಬಾಡಿ. ಕಣ್ಣಲ್ಲಿ ಕಾಂತಿ ಇಲ್ಲ, ಸಿಕ್ಕಾಪಟ್ಟೆ ಬಿಸಿ ಕಾಣಿಸ್ತಾ ಇದೆ ಅಂದ್ರೆ ಅದು ಹೀಟ್ ಬಾಡಿ ಆಗಲ್ಲ, ಅದು ಹಾಟ್ನೆಸ್ ಅಂತ ಕನ್ಸಿಡರೇಷನ್ ನಾವು ಮಾಡ್ಕೋಬಹುದು. ನಮ್ಮ ಜೀವನ ನಡಿಬೇಕಾದ್ರೆ ಹಾರ್ಟ್ ಇಂಪಾರ್ಟೆಂಟಾ? ಹಾರ್ಟ್, ಹೀಟ್ ಎರಡು ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ಈವನ್ ಸ್ಮಾಲ್ ಇಂಟೆಸ್ಟೈನ್ ಒಂದ್ ಸ್ವಲ್ಪ ಕತ್ತರಿಸಿ ಹಾಕಿದ್ರು ಸಹ ನಾವು ಬದುಕಬಹುದು. ಬಟ್ ಹೃದಯ ಕತ್ತರಿಸಿ ಹಾಕಿದ್ರೆ ಬದುಕಕ್ಕಾಗಲ್ಲ. ಸೊ ಒಂದ್ಸರಿ ಹೃದಯಕ್ಕೆ ಆಪರೇಷನ್ ಅಂತ ಮಾಡಿದ್ರೆ ಒನ್ಸ್ ಅಗೇನ್ ಇಟ್ ಇಸ್ ಎ ಪೇಷಂಟ್ ಓನ್ಲಿ. ಸೊ ಹೃದಯ ಚೆನ್ನಾಗಿರ್ಬೇಕು. ಹೃದಯ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಹೀಟನ್ನ ಬ್ಯಾಲೆನ್ಸ್ಡ್ ಆಗಿ ನೋಡ್ಕೊಳ್ಳುವಂಥದ್ದು. ಸೊ ಇದು ಮಾನಸಿಕ ಶಕ್ತಿಯೂ ಹೌದು, ಶಾರೀರಿಕ ಶಕ್ತಿಯೂ ಹೌದು. ಸೊ ಇದೆರಡನ್ನು ನೀವು ರೆಗ್ಯುಲರ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹಾರ್ಟ್ ನಮಗೆ ಏನನ್ನ ಮಾಡುತ್ತೆ? ಒಂದು ಬ್ಲಡ್ ಸರ್ಕ್ಯುಲೇಷನ್, ಇನ್ನೊಂದು ಆಕ್ಸಿಜನ್, ಕರೆಕ್ಟ್ ಅಲ್ವಾ? ಇಂಪಾರ್ಟೆಂಟ್ ಅದೇ ಅಲ್ವಾ ಬ್ಲಡ್ ಸರ್ಕ್ಯುಲೇಷನ್? ಹಾರ್ಟ್ ಮಾಡೋದು ಅದೇ ಅಲ್ವಾ? ಸೊ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಏನ್ ತಗೊಂಡೋಗುತ್ತೆ? ಮ್ಯಾಕ್ಸಿಮಮ್ ಆಕ್ಸಿಜನ್. ಊಟ ಇಲ್ದಿರ 2 ದಿವಸ ಬದುಕ್ಬೋದ ನೀವೆಲ್ಲ? ನೀರ್ ಕುಡಿದಿರ ಬದುಕ್ಬೋದಾ? ಆಕ್ಸಿಜನ್ ಇಲ್ದಿರ ಎಷ್ಟು ದಿವಸ ಬದುಕ್ತೀರಾ? ಮೂಗಿಟ್ಕೊಳ್ಳಿ ಗಟ್ಟಿಯಾಗಿ, ಎಷ್ಟು ದಿವಸ ಎಷ್ಟೊತ್ತಿರ್ತೀರಾ ನೋಡ್ತೀನಿ ನಾನು. ಸೊ ಹಾರ್ಟ್ ದ ಮೈನ್ ಫಂಕ್ಷನ್ ಏನು ಅಂದ್ರೆ ಆಕ್ಸಿಜನ್ ಬಾಡಿಗೆ ಸಪ್ಲೈ ಕೊಡುವಂಥದ್ದು. ಅದರಲ್ಲಿರೋ ಬೇರೆ ಮಿನರಲ್ಸ್, ಎಲಿಮೆಂಟ್ಸ್, ಆಳ ಮೂಳ ಅದೆಲ್ಲ ಕಡಿಮೆ ಕೊಟ್ಟರು ನಡೆಯುತ್ತೆ, ಒಂದ್ ದಿವಸ ಕೊಡ್ಲಿಲ್ಲ ಅಂದ್ರೂ ನಡೆಯುತ್ತೆ, ಒಂದ್ ದಿವಸ ಕಡಿಮೆ ಕೊಟ್ಟರು ನಡೆಯುತ್ತೆ. ಆಕ್ಸಿಜನ್ ಮಾತ್ರ ಕರೆಕ್ಟ್ ಆಗಿ ಕೊಡ್ಲೇಬೇಕು. ಬ್ಲಡ್ ಮತ್ತೆ ಆಕ್ಸಿಜನ್ ನ ಕರೆಕ್ಟ್ ಆಗಿ ಸಪ್ಲೈ ಮಾಡ್ಲೇಬೇಕು. ಸೊ ಹಾಗಾಗಿ ಈ ನಮ್ಮ ದೇಹಕ್ಕೆ ಹೃದಯ ತುಂಬಾ ಇಂಪಾರ್ಟೆಂಟ್. ಸೊ ಬೇರೆ ಆರ್ಗನ್ ಸ್ವಲ್ಪ ಹೊತ್ತು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಲಿವರ್, ಗಾಲ್ ಬ್ಲಾಡರ್ ಸ್ವಲ್ಪ ಹೊತ್ತು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಡೆಯುತ್ತೆ. ಕಿಡ್ನಿ ಸ್ವಲ್ಪ ಹೊತ್ತು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಡೆಯುತ್ತೆ, ಸರ್ ಮಾಡ್ಬೋದು. ಬಟ್ ಹೃದಯ ಕೆಲಸ ಮಾಡೋದು ನಿಲ್ತು ಅಂದ್ರೆ ಕಷ್ಟ ಇದೆ. ಅದನ್ನ ಸರ್ ಮಾಡಕ್ಕಾಗತ್ತಾ? ತುಂಬಾ ಕಷ್ಟ ಇದೆ. ಸರ್ ಮಾಡಿದ್ರೆ ಅಥವಾ ಅವ್ನು ಸರಿ ಹೋದ್ರೆ ಅವನ ಅದೃಷ್ಟ ಮತ್ತು ಕರ್ಮ ಫಲಗಳು. ಸೊ ಹಾಗಾಗಿ ಹೃದಯನ ತುಂಬಾ ಚೆನ್ನಾಗಿಟ್ಕೊಳ್ಳಿ. ಹೃದಯನ ಚೆನ್ನಾಗಿಟ್ಕೋಬೇಕು ಅಂದ್ರೆ ನಿಮ್ಮ ಮನಸ್ಸನ್ನ ನಿಯಮಿತವಾಗಿ ಅದನ್ನ ಒಂದು ತಹಬದಿಗೆ ತಗೊಂಡ್ಬರ್ಬೇಕು. ನಿಮ್ಮ ಮನಸ್ಸು, ನಿಮ್ಮ ಯೋಚನೆಗಳನ್ನೆಲ್ಲ ತರಬೇಕು ಅಂದ್ರೆ ಬೆಸ್ಟ್ ಮೆಡಿಟೇಷನ್ ಇದೆ. ಮೆಡಿಟೇಷನ್ ಬಿಟ್ಟು ನಿಮ್ಗೆ ಯಾವುದು ಕೆಲಸ ಮಾಡಲ್ಲ. ನೀವು ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ ಯಾವ ಪತಿ ಹತ್ರ ಹೋದ್ರೂ ಸಹ ಎಲ್ಲವೂ ಟೆಂಪರವರಿ. ನಿಮ್ಗೆ ಪರ್ಮನೆಂಟ್ ಪತ್ನಿ ಬೇಕು ಅಂದ್ರೆ ಮೆಡಿಟೇಷನ್ ಒಂದೇ. ಧ್ಯಾನ ಅನ್ನೋ ಪತ್ನಿಯನ್ನ ನೀವು ಇಟ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಮನಸ್ಸು ಮತ್ತು ದೇಹ ಎರಡು ಸುಲಲಿತವಾಗಿ ಕಾರ್ಯ ನೆರವೇರುತ್ತೆ. ಸೊ ಹಾಗಾಗಿ ನೀವು ಕಂಪ್ಲೀಟ್ ಆಗಿ ನಿಮ್ಮ ಸಂಪೂರ್ಣ ಹೃದಯವನ್ನ ಮತ್ತು ನಿಮ್ಮ ಮನಸ್ಸನ್ನ ಸಮತೋಲನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಸಿಂಪ್ಟಮ್ಸ್ ಅಂತ ತಗೊಂಡಾಗ ಹಾರ್ಟ್ ವೀಕ್ ಇದ್ರೆ ಏನಾಗುತ್ತೆ? ಪಲ್ಪಿಟೇಷನ್ ಇರುತ್ತೆ, ಪ್ಲಸ್ ಫೆಟಿಗ್ಯೂ.
ನಿಮ್ಮ ಹೆವಿನೆಸ್, ಸೋಮರಿತನನು ಹೆಚ್ಚುತ್ತೆ. ಪಲ್ಪಿಟೇಷನ್, ಭಯ ಆಗುತ್ತೆ. ಚಿಕ್ಕ ಚಿಕ್ಕ ವಿಷಯಗಳು ಸಹ ನೀವು ಭಯ ಪಡುವಂಥದ್ದು. ಅದು ಸರ್ವೇ ಸಾಧಾರಣವಾಗಿ ಆಟೋಮೆಟಿಕ್ ಆಗಿ ಅದು ಕ್ರಿಯೇಟ್ ಆಗುತ್ತೆ. ನಿಮಗೆ ಭಯ ಇಲ್ಲ ಅಂದ್ರೂ ಸಹ ಅದು ಭಯನ ಕ್ರಿಯೇಟ್ ಮಾಡುವಂತ ಸಿಚುಯೇಷನ್ ನ ಅದು ತಗೊಂಡೋಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಪಲ್ಪಿಟೇಷನ್. ಸೊ ಪಲ್ಪಿಟೇಷನ್ಗೂ ದ ಬೆಸ್ಟ್ ಮೆಡಿಸಿನ್ ಈಸ್ ಫಸ್ಟ್ ಈಸ್ ಮೆಡಿಟೇಷನ್. ಅದಾದ ನಂತರ ನಾವು ಯಾವುದೋ ಪಾಯಿಂಟ್ಗಳನ್ನ ಪ್ರೆಸ್ ಮಾಡ್ಕೊಂಡು ಸರಿ ಮಾಡ್ಕೋಬಹುದು, ದಟ್ ಈಸ್ ಸೆಕೆಂಡ್ರಿ. ಬಟ್ ನೀವು ನ್ಯಾಚುರಲ್ ಆಗಿ ನೀವು ಕ್ಲಿಯರ್ ಮಾಡ್ಕೋಬೇಕಂದ್ರೆ ನಿಮ್ಮ ಮೈಂಡ್ ಕಂಟ್ರೋಲ್ ಅನ್ನ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು. ಅದೇ ನಿಮ್ಮ ಹೀಟ್ ಎಲಿಮೆಂಟ್ ಕರೆಕ್ಟ್ ಆಗಿತ್ತು ಅಂತ ಇಟ್ಕೊಳ್ಳೋಣ, ಹಾರ್ಟ್ ಚೆನ್ನಾಗಿತ್ತು ಅಂತ ಇಟ್ಕೊಳ್ಳೋಣ, ನಿಮ್ಮಲ್ಲಿ ಆನಂದ ಮತ್ತು ಸಂತೋಷ ಇತ್ತು ಅಂತ ಇಟ್ಕೊಳ್ಳೋಣ. ಆಗ ನಿಮ್ಮ ಮೈಂಡ್ ಕ್ಲಿಯರ್ ಆಗಿರುತ್ತಾ, ನಿಮ್ಮ ಮೈಂಡ್ಗೆ ಒಂದು ಕ್ಲಾರಿಟಿ ಇರುತ್ತಾ, ನೀವು ತಗೊಳ್ಳೋ ಡಿಸಿಷನ್ ಕಾನ್ಫಿಡೆಂಟ್ ಆಗಿ ಡಿಸಿಷನ್ ತಗೊಳ್ತೀರಾ. ನೀವು ಏನನ್ನೇ ಯೋಚನೆ ಮಾಡಿದ್ರು ಕಾನ್ಫಿಡೆಂಟ್ ಆಗಿ ಯೋಚನೆ ಮಾಡ್ತೀರಾ. ಕೆಲಸ ಮಾಡಬೇಕಾದ್ರೂ ಸಹ, ತಪ್ಪನ್ನು ಮಾಡಬೇಕಾದ್ರೂ ಸಹ ಕಾನ್ಫಿಡೆಂಟ್ ಆಗಿ ತಪ್ಪನ್ನು ಮಾಡ್ತೀರಾ. ಅದು ಹೀಟ್ ಎಲಿಮೆಂಟ್ ಚೆನ್ನಾಗಿದ್ರೆ ಮಾತ್ರನೇ ತಪ್ಪು ಸಹ ಕಾನ್ಫಿಡೆಂಟ್ ಆಗಿ ಮಾಡ್ತೀರಾ, ಇಲ್ಲ ತಪ್ಪನ್ನು ಸಹ ತಪ್ಪಾಗೆ ಮಾಡ್ತೀವಿ. ದಿಸ್ ಈಸ್ ದ ಸಿಚುಯೇಷನ್. ಕಾನ್ಫಿಡೆಂಟ್ ಇದ್ದಾಗ ಮತ್ತು ಕಾನ್ಫಿಡೆಂಟ್ ಇಲ್ಲದೆ ಇರೋವಾಗ. ಕಾನ್ಫಿಡೆಂಟ್ ಇಲ್ಲದೆ ಇರೋವಾಗ ಅಂದ್ರೆ ಕಂಪಲ್ಸರಿ ನಿಮ್ಮಲ್ಲಿ ಹೀಟ್ ಎಲಿಮೆಂಟ್ ರೆಡ್ಯೂಸ್ ಆಗಿರುತ್ತೆ. ಹೀಟ್ ಎಲಿಮೆಂಟ್ ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ಅವಾಗ ನಿಮ್ಮ ಮೈಂಡ್ ಅಲ್ಲಿ ಇರತಕ್ಕಂತಹ ಎನರ್ಜಿಯೂ ಸಹ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಯಾವ್ಯಾವು ಅಂತ ನನಗೆ ನಾಳೆ ನಿಮ್ಮ ನೋಟ್ಸ್ ಅಲ್ಲಿ 2 ಎಕ್ಸಾಂಪಲ್ ನ ಕೊಡಬೇಕು. ಆಗ ನಿಮ್ಗೆ 100% ಇದು ಕ್ಲಾರಿಟಿ ಇರುತ್ತೆ. ಫ್ಲೂಯಿಡ್ ಇರೋದ್ರಿಂದ ಇನ್ನೋದು ಇದರಲ್ಲಿ ಹೀಟ್ ಜನರೇಟ್ ಮಾಡುತ್ತಾ? ಎಸ್, ಬಿಕಾಸ್ ಇಟ್ಸ್ ಫಂಕ್ಷನ್. ಇದು ಮೂವ್ಮೆಂಟ್ ಇರೋದ್ರಿಂದ ಇಟ್ ಈಸ್ ಯಾಂಗ್ ಸಹ ಹೌದು, ಅಂದ್ರೆ ಇದನ್ನ ಯಾಂಗ್ ಪ್ರೊಡ್ಯೂಸ್ ಮಾಡುತ್ತೆ. ಆರ್ಗನ್ ಇಸ್ ಇನ್. ಸೊ ಯಾವುದು ಕನ್ಫ್ಯೂಷನ್ ಮಾಡ್ಕೋಬಾರದು. ಆರ್ಗನ್ ಇನ್ ಡ್ಯೂ ಟು ಫಂಕ್ಷನ್ ಇಟ್ ಪ್ರೊಡ್ಯೂಸಸ್ ಯಾಂಗ್ ಅಂತ ತಿಳ್ಕೋಬೇಕು. ಯಾಂಗ್ ಇದರಿಂದ ನೀವು ತಗೋಬೋದಾ? 100% ತಗೋಬಹುದು. ಅನವಶ್ಯಕವಾಗಿ ನಮಗೆ ಅದರ ಸಂಪೂರ್ಣ ಮಾಹಿತಿ ಮತ್ತು ಜ್ಞಾನ ಇಲ್ದಿರ ಅದರಿಂದ ಹೀಟ್ ಅನ್ನ ನಾವು ತಗೋಬಾರದು. ಅದೇ ಹೀಟ್ ಎಲಿಮೆಂಟ್ ಅಲ್ಲಿ ಇನ್ನೊಂದು ಆರ್ಗನ್ ಇದೆ, ದಟ್ ಇಸ್ ಕಾಲ್ಡ್ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಕೆಲಸ ಏನು? ಫುಡ್ ಸಪರೇಷನ್ ಮಾಡುವಂಥದ್ದು. ಏನ್ ಮಾಡುತ್ತೆ? ಪ್ಯೂರ್ ಮತ್ತು ಇಂಪ್ಯೂರ್. ಬರೀ ಫುಡ್ ಮಾತ್ರ ಸಪರೇಷನ್ ಮಾಡುತ್ತಾ? ನೋ. ಎಮೋಷನ್ ಮೇಲೂ ಸಹ ಕೆಲಸ ಮಾಡುತ್ತೆ. ನಿಮ್ಮ ಹೀಟ್ ಎಲಿಮೆಂಟ್ ಕರೆಕ್ಟ್ ಆಗಿತ್ತು ಅಂದ್ರೆ ನಿಮ್ಮ ಥಾಟ್ಸ್ ವಿಚ್ ಈಸ್ ಗುಡ್, ವಿಚ್ ಈಸ್ ರಾಂಗ್, ಪ್ಯೂರ್ ಥಾಟ್ಸ್ ಯಾವುದು, ಬ್ಯಾಡ್ ಥಾಟ್ಸ್ ಯಾವುದು, ಇದೆರಡನ್ನು ಸಪರೇಟ್ ಮಾಡಿ ಕೊಡುತ್ತೆ. ಪ್ಲಸ್ ನಿಮ್ಮ ಮೈಂಡ್ ಇಂದ ಆಚೆಗೂ ಕಳಿಸುತ್ತೆ. ಯಾವಾಗ ನಿಮ್ಮಲ್ಲಿ ಹೀಟ್ ಎಲಿಮೆಂಟ್ ಕಡಿಮೆ ಆಗುತ್ತೋ ಸ್ಮಾಲ್ ಇಂಟೆಸ್ಟೈನ್ ಸಹ ಪ್ಯೂರ್ ಮತ್ತು ಇಂಪ್ಯೂರ್ ಏನ್ ಫುಡ್ ಸಪರೇಷನ್ ಇರುತ್ತೆ ಅಲ್ಲಿ ಸಹ ಫೇಲ್ ಆಗುತ್ತೆ. ನಿಮಗೆ ಅನಾರೋಗ್ಯ ಸೃಷ್ಟಿ ಆಗುತ್ತೆ. ಸೈಮಲ್ಟೇನಿಯಸ್ಲಿ ನಿಮ್ಮ ಎಮೋಷನ್ ಲೆವೆಲ್ ಅಲ್ಲೂ ಸಹ ನಿಮ್ಮ ಥಾಟ್ಸ್ ಅಲ್ಲಿ ಇರತಕ್ಕಂತಹ ಪ್ಯೂರಿಟಿ ಮತ್ತು ಇಂಪ್ಯೂರಿಟಿ ಎರಡನ್ನೂ ಮಿಕ್ಸ್ ಮಾಡುತ್ತೆ. ನೀವು ತಗೊಳ್ಳೋ ಡಿಸಿಷನ್ ಮೇಕಿಂಗ್ ನ ರಾಂಗ್ ಮಾಡುತ್ತೆ. ನಿಮ್ಮ ಡಿಸಿಷನ್, ನಿಮ್ಮ ಕಾನ್ಫಿಡೆನ್ಸ್ ಮತ್ತು ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿ ಇಂಬ್ಯಾಲೆನ್ಸ್ಡ್ ಆಗಿದೆ ಅಂದ್ರೆ ನಿಮ್ಮ ಹೀಟ್ ಎಲಿಮೆಂಟ್ ಡಿಸ್ಟರ್ಬ್ ಆಗಿರುತ್ತೆ. ಹೀಟ್ ಎಲಿಮೆಂಟ್ ಫಸ್ಟ್ ನೋಡ್ಕೋಬೇಕಾಗಿರೋಂಥದ್ದು ನೀವು ಸ್ಮಾಲ್ ಇಂಟೆಸ್ಟೈನ್, ನೆಕ್ಸ್ಟ್ ಹಾರ್ಟ್. ಟ್ರೀಟ್ ಫಸ್ಟ್ ಸ್ಮಾಲ್ ಇಂಟೆಸ್ಟೈನ್, ನೆಕ್ಸ್ಟ್ ಗೋ ಟು ಹಾರ್ಟ್. ನಾನು ಆಗ್ಲೇ ಹೇಳ್ದೆ ನಿಮ್ಗೆ ಸ್ಮಾಲ್ ಇಂಟೆಸ್ಟೈನ್ ಬ್ಯಾಲೆನ್ಸ್ಡ್ ಆಗಿದ್ದು ಹೀಟ್ ಚೆನ್ನಾಗಿದ್ರೆ ಕರೆಕ್ಟ್ ಇರುತ್ತೆ, ಎಮೋಷನ್ಸ್ ಕರೆಕ್ಟ್ ಆಗಿರುತ್ತೆ. ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ಏನಾಗುತ್ತೆ? ನಿಮ್ಗೆ ಕರೆಕ್ಟ್ ಕನ್ಕ್ಲೂಷನ್ ಬರೋಕ್ಕಾಗಲ್ಲ. ಪ್ಲಸ್ ಡಿಸಿಷನ್ ಅಲ್ಲಿ ರಾಂಗ್ ಡಿಸಿಷನ್ ತಗೊಳ್ತೀವಿ ನಾವು. ಒಂದು ಎನರ್ಜಿ ಆಗಿದ್ರೆ ಏನಾಗುತ್ತೆ, ಎನರ್ಜಿ ಕಡಿಮೆ ಆದ್ರೆ ಏನಾಗುತ್ತೆ. ಸೊ ಫುಡ್ ಲೆವೆಲ್ ತಗೊಂಡಾಗ, ಶಾರೀರಿಕವಾಗಿ ತಗೊಂಡಾಗ ಅದೇ ಇಂಟೆಸ್ಟೈನ್ ಏನ್ ಮಾಡುತ್ತೆ? ನಿಮ್ಮ ಪ್ಯೂರ್ ಮತ್ತು ಇಂಪ್ಯೂರ್ ಫುಡ್ ಎರಡನ್ನು ಮಿಕ್ಸ್ ಮಾಡುತ್ತೆ, ಅಜೀರ್ಣ ತರುತ್ತೆ. ಪ್ಲಸ್ ಹೊಟ್ಟೆ ನೋವನ್ನು ಸಹ ತರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಪದೇ ಪದೇ ಕೇಳಿರ್ಬೋದು, ಇದಕ್ಕೆ ಮುಂಚೆ ಎಲ್ಲ ಸಾಕಷ್ಟು ಸರಿ ನಾವು ಹೆಲ್ತ್ ಟಿಪ್ಸ್ ಅಂದಿದ ತಕ್ಷಣ ಗಟ್ ಹೆಲ್ತ್ ಅಂತ ನಾವು ಕೇಳಿದೀವಿ. ಸೊ ಗಟ್ ಹೆಲ್ತ್ ಈಸ್ ನಥಿಂಗ್ ಬಟ್ ಬಾಯಿಯಿಂದ ಗುದದ್ವಾರದ ತನಕ ಹೇಗಿರಬೇಕು ಅಂದ್ರೆ, ಈ ಲೋಳೆ ಹಣ್ಣು ನೋಡಿದೀರಾ ನೀವು? ಒಳಗಡೆ ಗೊಣ್ಣೆ ತರ ಇರುತ್ತೆ, ಅದು ಹಿಂಗ್ ಓಪನ್ ಮಾಡಿದ್ರೆ ಹಂಗೆ ಜಾರುತ್ತೆ ನಾವು ಎತ್ಕೊಳಕ್ಕೆ. ಆ ತರ ಇರಬೇಕು ಬಾಯಿಯಿಂದ ಗುದದ್ವಾರದ ತನಕ.
ನೀವೇನೇ ಆಹಾರ ಕೊಟ್ಟರು ಸಹ ಅಲ್ಲಿ ನಿಲ್ಬಾರ್ದು, ನೀವೇ ನಿಲ್ಲಿಸ್ಬೇಕು. ನೀವು ಬಾಯಲ್ಲಿ ಆಹಾರನ ಅಗಿದು ನಿಲ್ಲಿಸ್ಬೇಕು, ಜಗಿಬೇಕು ಚೆನ್ನಾಗಿ. ಆ ಜಗದಿದ ತಕ್ಷಣ ನಿಮ್ಗೆ ಅದೇ ತರ ಆಗುತ್ತೆ. ನೀವು ಸುಮ್ಮನೆ ಹಿಂಗಂದ್ರೆ ಸಾಕು, ಒಳಗಡೆ ಹೋಗುತ್ತೆ. ಅದು ಇಲ್ಲೆಲ್ಲೂ ನಿಲ್ಬಾರ್ದು, ಸೀದಾ ಇಲ್ಲಿಂದ ಸೀದಾ ಹೊಟ್ಟೆಗೆ ಹೋಗ್ಬೇಕು. ಹೊಟ್ಟೆಲ್ಲೂ ಜಾಸ್ತಿ ಹೊತ್ತದ್ ನಿಲ್ಲಕ್ ಬಿಡಬಾರ್ದು. ಹೊಟ್ಟೆನೆ ಕ್ಲೀನ್ ಆಗಿ ಅದನ್ನ ಏನ್ ಮಾಡುತ್ತೆ, ಹಿಂಡ್ಬಿಡುತ್ತೆ. ಹಿಂಡ್ಬಿಟ್ಟು ನೈಸ್ ಮಾಡಿ ಪೇಸ್ಟ್ ತರ ಮಾಡಿ ಹಂಗಂಗೆ ಮುಂದಕ್ಕೆ ತಳ್ತಾ ಇರುತ್ತೆ. ಸೊ ತಳ್ಳಬೇಕಂದ್ರೆ ಹೊಟ್ಟೆಗೆ ಈಸಿ ಆಗಿರ್ಬೇಕಂದ್ರೆ ಒಳಗಡೆ ಆ ಒಂದು ಸಿಚುಯೇಷನ್, ಆ ಮ್ಯೂಕೋಸ್ ಅಲ್ಲ, ಇಟ್ಸ್ ಎ ಫ್ಲೂಯಿಡ್ ಆಕ್ಚುಲಿ. ಆ ಫ್ಲೂಯಿಡ್ ಇರಬೇಕು. ಯಾವಾಗ ನಿಮ್ಗೆ ಬಾಯಿಯಿಂದ ಗುದದ್ವಾರದ ತನಕ ಆ ಫ್ಲೂಯಿಡ್ ಕೋಟಿಂಗ್ ಇರುತ್ತೆ, ನಿಮ್ಮ ಹೆಲ್ತ್ ಆಟೋಮೆಟಿಕ್ ಆಗಿ ಚೆನ್ನಾಗಿರುತ್ತೆ. ಆ ಫ್ಲೂಯಿಡ್ ಅಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಸ್ ಇರುತ್ತೆ. ಒಂದೊಂದು ಜಾಗದಲ್ಲೂ ಸಹ ತನ್ನದೇ ಆಗಿರತಕ್ಕಂತಹ ಬ್ಯಾಕ್ಟೀರಿಯಾಸ್ ಕೆಲಸ ಮಾಡ್ತಾ ಇರುತ್ತೆ. ಎಲ್ಲವೂ ಹೀಟ್ ಎಲಿಮೆಂಟ್ ಇಂದ ಸಾಧ್ಯ. ಹೀಟ್ ಯಾವಾಗ ಬ್ಯಾಲೆನ್ಸ್ ಆಗಿರುತ್ತೆ ಅಲ್ಲಿ ತನಕನೂ ಅದು ಚೆನ್ನಾಗಿರುತ್ತೆ. ಹೀಟ್ ಇಂಬ್ಯಾಲೆನ್ಸ್ ಆದಾಗ ಪ್ರತಿಯೊಂದು ಆರ್ಗನ್ಗೂ ಎಷ್ಟೆಷ್ಟು ಹೀಟ್ ಬೇಕು ಅಷ್ಟಷ್ಟು ಹೀಟ್ ಜನರೇಟ್ ಆಗಲಿಲ್ಲ, ಸಪ್ಲೈ ಆಗಲಿಲ್ಲ ಅಂದಾಗ ಪ್ರತಿಯೊಂದು ಜಾಗದಲ್ಲೂ ಬಾಯಿಯಿಂದ ಗುದದ್ವಾರದ ತನಕ ಬೇರೆ ಬೇರೆ ಹೀಟ್ ಬೇಕು ಅದಕ್ಕೆ. ಸೊ ಅದನ್ನ ಯಾರು ಗೈಡ್ ಮಾಡೋದು, ಕಳ್ಸೋದು ಅಂದ್ರೆ ಹಾರ್ಟ್ ಕೆಲಸನೇ. ಹೀಟ್ ಕೊಡೋದು ಸ್ಮಾಲ್ ಇಂಟೆಸ್ಟೈನ್ ಆಗ್ಬೋದು. ಫಾರ್ಮಕಾಲಜಿಯಲ್ಲಿ ಹೀಟ್ ಸ್ಮಾಲ್ ಇಂಟೆಸ್ಟೈನ್ ಬೇರೆ ಕಡೆ ಇದೆ, ಹಾರ್ಟ್ ಬೇರೆ ಕಡೆ ಇದೆ. ನಮ್ಮ 5 ಎಲಿಮೆಂಟ್ಸ್ ಪ್ರಕಾರ ತಗೊಂಡಾಗ 2 ಪೇರ್ಡ್ ಆರ್ಗನ್ ಅಂತ ತಗೊಳ್ತೀವಿ. ಬಟ್ ಹೀಟ್ ಸ್ಮಾಲ್ ಇಂಟೆಸ್ಟೈನ್ ಹೀಟ್ ಆದಾಗ ಅದು ಹೊಟ್ಟೆಗೂ ಬರುತ್ತೆ, ಪ್ಲಸ್ ಲಾರ್ಜ್ ಇಂಟೆಸ್ಟೈನ್ಗೂ ಹೋಗುತ್ತೆ. ಇಲ್ಲಿ ಕಂಟ್ರೋಲ್ ಸೈಕಲ್ ಅಲ್ಲಿ ನಮ್ಗೆ ಸಿಕ್ಕುತ್ತೆ. ಸೊ ನಾವೀಗ TCM ಪಾಯಿಂಟ್ ಅಲ್ಲಿ ತಗೊಂಡಿದೀವಿ. TCM ಪಾಯಿಂಟ್ ಅಲ್ಲಿ ಹೀಟ್ ಎಲಿಮೆಂಟ್ ಅಲ್ಲಿ 2 ಆರ್ಗನ್ ಬರುತ್ತೆ, ಒಂದು ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್. ಇದ್ರಲ್ಲಿ ಇರ್ತಕ್ಕಂತಹ ಹೀಟ್ ವ್ಯತ್ಯಾಸ ಆದ್ರೆ ಏನಾಗುತ್ತೆ, ಹೀಟ್ ಜಾಸ್ತಿ ಆದ್ರೆ ಏನಾಗುತ್ತೆ, ಹೀಟ್ ಕಡಿಮೆ ಆದ್ರೆ ಏನಾಗುತ್ತೆ. ಹೀಟ್ ಬ್ಯಾಲೆನ್ಸ್ಡ್ ಆಗಿ ನಾವು ನೋಡ್ಕೊಂಡು ಹೋಗುವಂಥದ್ದು. ಪ್ರತಿಯೊಂದು ಎಲಿಮೆಂಟ್ ಅಲ್ಲೂ ಇರ್ತಕ್ಕಂತಹ ಹೀಟು ತುಂಬಾ ಇಂಪಾರ್ಟೆಂಟ್. ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಹೀಟ್ ಅನ್ನ ಜನರೇಟ್ ಮಾಡುತ್ತೆ, ಪ್ಲಸ್ ಸಪ್ಲೈನು ಕೊಡುತ್ತೆ. ಸೊ ಟೈಮ್ ಟು ಟೈಮ್ ಯಾವ ಯಾವ ಆರ್ಗನ್ಗೆ ಎಷ್ಟೆಷ್ಟು ಬೇಕು, ಇದು ಎರಡನ್ನೂ ಸಹ ಆ 2 ಆರ್ಗನ್ ಡಿಸೈಡ್ ಮಾಡಿ ನಿಮ್ಗೆ ಸಪ್ಲೈ ಕೊಡುವಂಥದ್ದು. ಹಾಗಾಗಿ ಇದೆರಡನ್ನು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ. ನಿಮ್ಗೆ ಫೈರ್ ಬೆಂಕಿ ಜಾಸ್ತಿ ಆದ್ರೆ, ನಿಮ್ಮ ದೇಹದಲ್ಲಿ ಹೀಟ್ ಜಾಸ್ತಿ ಆದ್ರೆ ಏನೇನೆಲ್ಲ ಆಗ್ಬೋದು: ಆಂಗ್ಸೈಟಿ, ಇನ್ಸೋಮ್ನಿಯಾ, ಪಲ್ಪಿಟೇಷನ್ನು, ರೆಡ್ ಫೇಸು, ಪ್ಲಸ್ ಮೌತ್ ಅಲ್ಸರ್. ಇದು ಫೈರ್ ಎಕ್ಸಿಸ್ ಆದಾಗ ಜನರಲಿ ನೀವು ಅಬ್ಸರ್ವ್ ಮಾಡುವಂಥದ್ದು. ಅದೇ ಫೈರ್ ಡಿಫಿಷಿಯನ್ಸಿ ಆದಾಗ ಏನಾಗುತ್ತೆ, ಆಂಗ್ಸೈಟಿ, ಡಿಪ್ರೆಷನ್ನು, ಲೋ ಎನರ್ಜಿ, ಡಲ್ ಮೈಂಡ್, ಮತ್ತೆ ಪಲ್ಸ್ ವೀಕ್ ಆಗಿರುತ್ತೆ. ನಿಮ್ಮ ವರ್ಕ್ಗಳು ಸ್ಲೋ ಆಗಿರುತ್ತೆ, ಆಟೋಮೆಟಿಕ್ ಆಗಿ ಸ್ಲೋ ಆಗ್ಬಿಡುತ್ತೆ. ಹೀಟ್ ಇಲ್ಲ ಅಂದ್ರೆ ಹೀಟ್ ಈಸ್ ನಥಿಂಗ್ ಬಟ್ ಎನರ್ಜಿ. ಎನರ್ಜಿ ಇಲ್ಲ ಅಂದ್ರೆ ನಿಮ್ಮಲ್ಲಿ ಮೂಮೆಂಟಮ್ ಇರಲ್ಲ. ಸೊ ಮೂಮೆಂಟಮ್ ಇರಲ್ಲ ಅಂದ್ರೆ ಸೋಮಾರಿತನ ನಿಮ್ಮ ದೇಹದಿಂದ ಹೊರಗಡೆ ಹೋಗಲ್ಲ. ಸೊ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಸ್ವಲ್ಪ ಸ್ಲೋ ಆಯಿತು, ಸ್ಲೋ ಆಗಿದ್ದೀನಿ ಅಂತ ಅನ್ಸಿದ ತಕ್ಷಣ ನಿಮ್ಮ ಹೀಟ್ ಎಲಿಮೆಂಟ್ ಏನಾಗಿದೆ ಅನ್ನೋದು ನೋಡ್ಕೋಬೇಕು. ಅಥವಾ ಬೇರೆ ಏನಾರ ಓವರ್ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆಯಾ, ಆಗ್ಲೂ ಹೀಟ್ ಎಲಿಮೆಂಟ್ ಏನಾಗಿದೆ ಅನ್ನೋದು ನೋಡ್ಬೇಕು. ಹಾರ್ಟ್ ಈಸ್ ಅ ಹೀಟ್ ಎಲಿಮೆಂಟ್, ಬಟ್ ಯು ಟ್ರೀಟ್ ಇನ್ಸ್ಟೆಡ್ ಆಫ್ ಹಾರ್ಟ್ ಸ್ಮಾಲ್ ಇಂಟೆಸ್ಟೈನ್. ದಟ್ ಈಸ್ ದ ಬ್ಯೂಟಿ. ಆರ್ ಯು ಟ್ರೀಟ್ ಲಿವರ್. ಪೇಷಂಟ್ಗೆ ಏನು ತೊಂದರೆ ಇಲ್ಲ ಅಂದ್ರೆ ನೀವು ವಿಂಡ್ ಎಲಿಮೆಂಟ್ ಇಂದ ಕಂಟ್ರೋಲ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದು ದಿವಸನೂ ಪ್ರತಿಯೊಂದು ಪೇಷಂಟ್ನು ನೋಟ್ಸ್ ಇಟ್ಕೊಳ್ಳಿ. ಪೇಷಂಟ್ ಬಂದಾಗ ನೀವೇನ್ ಟ್ರೀಟ್ಮೆಂಟ್ ಇಡ್ತೀರೋ ಓಕೆ, ಪೇಷಂಟ್ ಹೋದ್ಮೇಲೂ ಸಹ ಅದನ್ನ ಅನಾಲಿಸಿಸ್ ಮಾಡಿ ನಿಮ್ಮ ಹತ್ರ ನೋಟ್ಸ್ ನ ಕಂಪ್ಯಾರಿಸನ್ ಮಾಡಿ, ಪ್ಲಸ್ ಏನ್ ಮಾಡ್ಬೇಕು ನೆಕ್ಸ್ಟ್ ಪೇಷಂಟ್ ಬಂದಾಗ, ಅಥವಾ ಆನ್ಲೈನ್ ಅಲ್ಲಿ ಅವ್ರಿಗೆ ಯಾವ್ದನ್ನ ಚೇಂಜ್ ಮಾಡ್ಕೊಡ್ಬಹುದು. 3 ದಿವಸ ಆದ್ಮೇಲೆ ಫೋನ್ ಮಾಡಿ ಏನ್ ಚೇಂಜಸ್ ಆಗಿದೆ ಕೇಳಿ, ಯಾವ ಪಾಯಿಂಟ್ ನ ಚೇಂಜ್ ಮಾಡಬೇಕು. ಈ ರೀತಿಯಾಗಿ ನೀವು ಕ್ಲಿನಿಕಲ್ ಅನಾಲಿಸಿಸ್ ನ ಮಾಡ್ಕೊಂಡು ಹೋಗುವಂಥದ್ದು ತುಂಬಾ ಇಂಪಾರ್ಟೆಂಟ್. ಒಂದು ದೊಡ್ಡ ಶೀಟ್ ತಗೊಳ್ಳಿ, ಯಾವುದು KG ಕಾರ್ಡ್ಬೋರ್ಡ್ ಬರುತ್ತೆ ನೋಡಿದಿರಲ್ವಾ. ಸೊ KG ಕಾರ್ಡ್ಬೋರ್ಡ್ ಅಲ್ಲಿ 6 ಎಲಿಮೆಂಟ್ ಸರ್ಕಲ್ ಹಾಕಿ ನೀವೇ ದಿನ ಬರೀರಿ. ಅದಕ್ಕೆ 6 ಎಲಿಮೆಂಟ್ ಸರ್ಕಲ್, ದೊಡ್ಡದಾಗ ಒಂದು ಸರ್ಕಲ್, ಅದ್ರ ಮಧ್ಯೆ 6 ಸರ್ಕಲ್ ಹಾಕೊಳ್ಳಿ. ಹೆಕ್ಸಾಗಾನ್ ಶೇಪ್ ಅಲ್ಲಿ 6 ಸರ್ಕಲ್ಸ್ ಹಾಕೊಳ್ಳಿ. ಆ ಸರ್ಕಲ್ ಅಲ್ಲಿ ಪ್ರತಿಯೊಂದು ಆರ್ಗನ್ ಬರ್ಕೊಳ್ಳಿ ನೀವೇನೆ. ಪ್ರಿಂಟ್ಔಟ್ ತಗೋಬೇಡಿ. ನೀವು ಪ್ರಿಂಟ್ಔಟ್ ತಗೊಂಡು ತೆಗ್ಲಾಕ್ಬಿಟ್ರೆ ಅದು ಪ್ರಿಂಟ್ಔಟ್ ಅಲ್ಲೇ ಇರುತ್ತೆ. ನೀವೇ ಕೈಯಲ್ಲಿ ಬರೆದಾಗ ಮಾತ್ರ ಜ್ಞಾಪಕ ಇರುತ್ತೆ ಅದು. KG ಕಾರ್ಡ್ಬೋರ್ಡ್ ತಗೊಳ್ಳಿ. KG ಕಾರ್ಡ್ಬೋರ್ಡ್ ತುಂಬಾ 6 ಎಲಿಮೆಂಟ್ ದೊಡ್ಡದಾಗಿ ಬರೀರಿ. ಆ 6 ಎಲಿಮೆಂಟ್ ಅಲ್ಲೂ ಸರ್ಕಲ್ ಹಾಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡ ಸರ್ಕಲ್ ಹಾಕೊಳ್ಳಿ.
ಆ ಸರ್ಕಲ್ ಅಲ್ಲಿ ಆರ್ಗನ್ಗಳನ್ನ ಬರ್ಕೊಳ್ಳಿ. ನಿಮಗೆ ಸಾಧ್ಯ ಆದ್ರೆ ಅದ್ರ ಪಕ್ಕ ಡಿಸೀಸ್ನ ಬರ್ಕೊಳ್ಳಿ. ಆರಾಮ್ ಮಾರ್ಕ್ ರೈಸ್ ಮಾಡ್ಕೊಳ್ಳಿ, ಡಿಸೀಸ್ ಹೆಸರು ಬರ್ಕೊಳ್ಳಿ. ಆರಾಮ್ ಮಾರ್ಕ್ ಡೌನ್ ಹಾಕೊಳ್ಳಿ, ಡಿಸೀಸ್ ಹೆಸರು ಬರ್ಕೊಳ್ಳಿ. ನೀವು ಒಂದ್ಸರಿ ಮಾಡಿದ್ರೆ ಪರ್ಮನೆಂಟ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಎಕ್ಸಾಂಪಲ್ ಕೊಡ್ತೀನಿ ನಾನು. ಹಾರ್ಟ್ ಹೀಟ್ ಎಲಿಮೆಂಟ್, ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆದಾಗ ನಿಮಗೆ ಕೋಪ ಬರುತ್ತೆ, ಸಹಜವಾಗಿ ಕೋಪ ಬರುತ್ತೆ, ಸ್ಪೀಡ್ ಇಡ್ತೀರಾ. ಇದು ಹಾರ್ಟ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್? ನಮ್ಮ ಕನ್ಫ್ಯೂಷನ್ ಆಗತ್ತಲ್ವಾ? ಲಿವರ್ ಸರ್. ಎರಡು ಆರ್ಗನ್ ಅಲ್ಲೂ ಇರುತ್ತೆ, ಹಾರ್ಟ್ ಅಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ. ಯಾವಾಗ ನೀವು ಅದನ್ನ ಕ್ಲಾಸಿಫೈ ಮಾಡ್ಕೊಂಡು ಕರೆಕ್ಟ್ ಆಗಿ ಜಡ್ಜ್ ಮಾಡ್ಕೊಳ್ತೀರಾ, ನಂಬರ್ ಆಫ್ ಪೇಷಂಟ್ ಇನ್ಕ್ರೀಸ್ ಆಗ್ತಾ 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 ನಿಮಗೆ ಗೊತ್ತಾಗುತ್ತೆ. ಸೊ ಯಾವ ಎಲಿಮೆಂಟ್ ಇಂದ ಯಾವ್ದು ರೈಸ್ ಆಯ್ತು? ಪಲ್ಸ್ ನೋಡ್ತೀರಿ, ಟಂಗ್ ನೋಡ್ತೀರಿ, ಸಿಂಪ್ಟಮ್ಸ್ ನೋಡ್ತೀರಿ. ಈ ಮೂರಕ್ಕೂ ಕೋರಿಲೇಟ್ ಮಾಡ್ಕೊಳ್ತೀರಾ. ಪ್ಲಸ್ ಈ ಡಿಸೀಸು ಇದಕ್ಕೆ ಸಂಬಂಧಪಟ್ಟಿರೋದು ಅಂತ ನೀವು ಕೋರಿಲೇಟ್ ಮಾಡ್ಕೊಳಕ್ಕಾಗುತ್ತೆ. ಸೊ ಪ್ರತಿದಿನ ನೋಡ್ತಾ ಹೋಗ್ಬೇಕು. ಒಂದೇ ಸಿಂಪ್ಟಮ್ಸ್ 3 ಆರ್ಗನ್ಗೆ ಸೇರ್ಕೊಡುತ್ತೆ. ದಟ್ ಈಸ್ ಕಾಲ್ಡ್ ಟ್ರಯಾಂಗಲ್ ಥಿಯರಿ ಅಂತ ಹೇಳ್ತೀವಿ. ಸುಜೋಕ್ ಟ್ರೈಆಂಗಲ್ ಥಿಯರಿ. ಕೋಪ ಅಂತ ಬಂದಿದ ತಕ್ಷಣ ಹಾರ್ಟು ಪ್ಲಸ್ ಲಿವರು. ಹಾರ್ಟ್ ಅನ್ನು ಕಂಟ್ರೋಲ್ ಮಾಡೋರು ಯಾರು? ನಿಮ್ಮ ಕೋಲ್ಡ್ನೆಸ್ ಎಲಿಮೆಂಟ್ ಅಲ್ಲಿ ಕೋಲ್ಡ್ ಕಡಿಮೆ ಆದ್ರೂ ಹಾರ್ಟ್ ಅಲ್ಲಿ ಹೀಟ್ ಜಾಸ್ತಿ ಆಗುತ್ತೆ. ಯಾಕೆ ಹೀಟ್ ಜಾಸ್ತಿ ಆಯ್ತು? ಹಾರ್ಟ್ ಅಲ್ಲಿ ಕೋಲ್ಡ್ನೆಸ್ ಕಡಿಮೆ ಆಯ್ತು, ಕೋಲ್ಡ್ ಲಿವರ್ಗೆ ವಿಂಡ್ ಎಲಿಮೆಂಟ್ಗೆ ಟ್ರಾನ್ಸ್ಫರ್ ಆಗಲಿಲ್ಲ. ಸೊ ವಿಂಡ್ ಎಲಿಮೆಂಟ್ ಅಲ್ಲಿ ವಿಂಡ್ ರೈಸ್ ಆಯ್ತು, ವಿಂಡ್ ಎಲ್ಲಿಗೆ ಪಾಸ್ ಆಯ್ತು? ಹಾರ್ಟ್ಗೆ ಪಾಸ್ ಆಯ್ತು. ಸಪೋಸ್ ಕೋಲ್ಡ್ನೆಸ್ ಎಲಿಮೆಂಟ್ ಅಲ್ಲಿ ಕೋಲ್ಡ್ ಹಾರ್ಟ್ಗೆ ಹೋಗಿದ್ರೆ ವಿಂಡ್ ಎಲಿಮೆಂಟ್ ಇಂದ ಹೋಗಿರ್ತಕ್ಕಂಥ ಹೀಟು ಅಥವಾ ವಿಂಡ್, ಈ ಕೋಲ್ಡ್ನೆಸ್ ಎಲಿಮೆಂಟ್ ಎರಡು ಬ್ಯಾಲೆನ್ಸಿಂಗ್ ಆಗ್ತಾ ಇತ್ತು. ಸೊ ಇಲ್ಲಿ ಕೋಲ್ಡ್ನೆಸ್ ಹಾರ್ಟ್ಗೂ ಕಳಿಸ್ಲಿಲ್ಲ, ಪ್ಲಸ್ ಇಲ್ಲಿ ವಿಂಡ್ ಎಲಿಮೆಂಟ್ಗೂ ಕಳಿಸ್ಲಿಲ್ಲ. ಸೊ ಹಾಗಾಗಿ ಹಾರ್ಟ್ ಅಲ್ಲಿ ಹೀಟ್ ಜಾಸ್ತಿ ಆಯ್ತು. ದಿಸ್ ಈಸ್ ದ ಟ್ರಯಾಂಗಲ್ ಸ್ಟೋರಿ. ಪ್ರತಿಯೊಂದು ಆರ್ಗನ್ಗೂ ಟ್ರಯಾಂಗಲ್ ಸ್ಟೋರಿನ ನೀವು ತಗೋಬೇಕು. ತುಂಬಾ ಬ್ಯೂಟಿಫುಲ್ ಆಗಿದೆ. 5 ಎಲಿಮೆಂಟ್ಸ್ ಎಲ್ಲ ಆದ್ಮೇಲೆ ಟ್ರಯಾಂಗಲ್ ಸ್ಟೋರಿ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಅವಾಗ ನಿಮಗೆ ಬೇಗ ಅರ್ಥ ಆಗುತ್ತೆ. ಒಂದು ಎಕ್ಸಾಂಪಲ್, ಡಿಸೀಸ್ ಎಕ್ಸಾಂಪಲ್ ಯಾವ್ಯಾವ ಆರ್ಗನ್ ಅಲ್ಲಿ ಲಿಂಕ್ ಇರುತ್ತೆ. ಆಕ್ಚುಲಿ ಒಂದು ಕಾಯಿಲೆ ಅಂತ ಬಂದಾಗ 6 ಎಲಿಮೆಂಟು ಡಿಸ್ಟರ್ಬ್ ಆಗುತ್ತೆ. ಅದರಲ್ಲಿ ಮೇಜರ್ ಆಗಿ ಯಾವ್ದಾಗಿರುತ್ತೆ ಅನ್ನೋದು ನಮ್ಗೆ ಬೇಕಾಗಿರುವಂಥದ್ದು. ದಟ್ ಇಸ್ ಕಾಲ್ಡ್ ರೂಟ್ ಕಾಸ್. ಇನ್ನ ಎಲ್ಲ 6 ಎಲಿಮೆಂಟಲ್ಲೂ ಡಿಸ್ಟರ್ಬ್ ಆಗಿರುತ್ತೆ. ಅದನ್ನು ಗಣನೆಗೆ ತಗೋಬೇಕಂದ್ರೆ ಅವಶ್ಯಕತೆ ಇಲ್ಲ. ಅದು 3 ಎಲಿಮೆಂಟ್ ಅಲ್ಲಿ ನಾವು ಯಾವುದು ಸಿವಿಯರ್ ಆಗಿದೆ ಅದನ್ನ ಮಾತ್ರ ಗಣನೆಗೆ ತಗೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ನಾವು ಹೀಟ್ ಎಲಿಮೆಂಟ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ಸೊ ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಅರ್ತ್. ಅರ್ತ್ ಎಲಿಮೆಂಟ್ ನ ಮುಂದಿನ ಸೆಷನ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ವೀರೇಶ್ ಹೇಳಿ, ಅನ್ಮಿಟ್ ಮಾಡ್ಕೊಳ್ಳಿ. ಸರ್ ಇದು ಟ್ರಯಾಂಗುಲರ್ ಅಂತ ಹೇಳಿದ್ರಲ್ಲ ಸರ್ ಇವಾಗ. ಹಾ, ಹಾರ್ಟ್ ಹೀಟ್ ನೋಡ್ಬೇಕು ಅಂತಂದ್ರೆ ಲಿವರ್ದು ಹೇಳಿದ್ರಿ, ಜೊತೆಗೆ ಹಾರ್ಟ್ ಹೇಳಿದ್ರಿ. ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಸರ್. ಟ್ರಯಾಂಗಲ್ ಮಾಡ್ಬೇಕು ಅಂತಂದ್ರೆ ಯಾವ ಆರ್ಗನ್ ಅಲ್ಲಿ? ಒಂದು ಟ್ರಯಾಂಗಲ್ ಮದರ್ ಆರ್ಗನ್ ನೋಡ್ತೀವಿ, ಇನ್ನೊಂದು 6. ಇವಾಗ ಇಲ್ಲಿ ಕಂಟ್ರೋಲ್ ಕ್ರಿಯೇಷನ್ ನೋಡಿದಾಗ 5 ಎಲಿಮೆಂಟ್ಸ್ ತಗೊಂಡು ಒಂದೊಂದೇ ಎಲಿಮೆಂಟ್ ಗೆ ನಾವು ಸ್ಟಾರ್ ತರ ಹಾಕೊಂಡಾಗ ಅದ್ರ ಹಿಂದಿನ ಆರ್ಗನ್ ಗೊತ್ತಲ್ವಾ ನಿಮ್ಗೆ? ಕಂಟ್ರೋಲ್ ಮತ್ತೆ ಕ್ರಿಯೇಷನ್ ಅಲ್ಲಿ ಕ್ರಿಯೇಷನ್ ಒಂದಾದ್ಮೇಲೆ ಒಂದ್ ಬರುತ್ತೆ. ಕಂಟ್ರೋಲ್ ಯಾವ್ದು ಕಂಟ್ರೋಲ್ ಮಾಡುತ್ತೆ ಗೊತ್ತಿದೆ? ಲಿವರು, ವಿಂಡು, ಅರ್ತು, ಕೋಲ್ಡ್ನೆಸ್ಸು, ಹೀಟು, ಮೆಟಲ್ಲು, ವುಡ್, ಈಗ ಹೋಗುತ್ತೆ. ಇಲ್ಲಿ ನೀವು 3 ಎಲಿಮೆಂಟ್ ತಗೊಳಕ್ಕೆ ಕಷ್ಟ ಆಗುತ್ತೆ ನಿಮ್ಗೆ. ಇದರಲ್ಲಿ 6 kL ಅಂತ ಬಂದಾಗ ನಾವು ಈ ತರ ಲೈನ್ ಹಾಕೊಳಕ್ ಬರಲ್ಲ. ಅವಾಗ ಅದು ಸ್ಟಾರ್ ತರ ಲೈನ್ ಹಾಕಕ್ ಬರಲ್ಲ. ಸೊ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ 3 ಎಲಿಮೆಂಟ್ಸ್ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಟ್ರಯಾಂಗಲ್ ಸ್ಟೋರಿ ಹೆಂಗ್ ಹೇಳ್ತೀವಿ ಅಂದ್ರೆ, ಈಗ ಎಕ್ಸಾಂಪಲ್ 6 ಎಲಿಮೆಂಟ್ಸ್ ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರಲ್ಲಿ ನಾನು ವುಡ್ ಎಲಿಮೆಂಟ್ ನ ಕನ್ಸಿಡರ್ ಮಾಡ್ಕೊಳ್ತೀನಿ. ವುಡ್ ಎಲಿಮೆಂಟ್ ಇಂದ ಒಂದು ಪಾಯಿಂಟ್ ಅಂತ ತಗೊಂಡ್ರೆ ನೆಕ್ಸ್ಟ್ ಪಾಯಿಂಟ್ ಈಸ್ ಹೀಟ್ ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್ ಈಸ್ ಹಾಟ್ನೆಸ್ ಪಾಯಿಂಟ್. ಸೊ ಈ 3ಕ್ಕೂ ಲೈನ್ ಹಾಕೊಳ್ಳಿ. ಟ್ರಯಾಂಗಲ್ ಆಯ್ತು. ಟ್ರಯಾಂಗಲ್ ಸ್ಟೋರಿ ನಂಬರ್ 1. ನೆಕ್ಸ್ಟ್ ಸ್ಟೋರಿ ವಿಂಡ್, ಹಾಟ್ನೆಸ್ ಅಂಡ್ ಅರ್ತ್ ಎಲಿಮೆಂಟ್. ಈ 3ದು ಒಂದು ಸ್ಟೋರಿ ಆಯಿತು. ನೆಕ್ಸ್ಟ್ ವಿಂಡ್, ಹ್ಯುಮಿಡಿಟಿ, ವಿಂಡ್ ಎಲಿಮೆಂಟು, ಅರ್ತ್ ಎಲಿಮೆಂಟು, ಮೆಟಲ್ ಎಲಿಮೆಂಟು, ಈ 3ಕ್ಕೂ ಒಂದು ಟ್ರಯಾಂಗಲ್ ಸ್ಟೋರಿ ಬರುತ್ತೆ. ನೆಕ್ಸ್ಟ್ ವಿಂಡು, ಮೆಟಲ್ಲು, ಕೋಲ್ಡ್ನೆಸ್, ಈ 3ಕ್ಕೂ ಒಂದು ಟ್ರಯಾಂಗಲ್ ಸ್ಟೋರಿ ಬರುತ್ತೆ.
ಸೊ ಒಂದು ಎಲಿಮೆಂಟ್ ತಗೊಂಡಾಗ ಎಷ್ಟು ಟ್ರಯಾಂಗಲ್ ಸ್ಟೋರಿನೂ ಬರುತ್ತೆ. ಹೆಂಗ್ ಬರ್ಬೇಕಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಿಮ್ ತಲೆ ಒಳಗೆ ಬಂದು ಹೋಗ್ಬೇಕು. ಈ ಸಿಂಪ್ಟಮ್ಸ್ ಇದೆಯಾ, ಎಸ್, ಈ ಮೂರಕ್ಕೂ ಲಿಂಕ್ ಇದೆ. ಈ ಸಿಂಪ್ಟಮ್ಸ್ ಇದೆಯಾ, ಈ ಮೂರಕ್ಕೂ ಲಿಂಕ್ ಇದೆ. ಅದಕ್ಕೆ ನಾನು ಹೇಳಿದ್ದು ದೊಡ್ಡದು KG ಕಾರ್ಡ್ಬೋರ್ಡ್ ಅಲ್ಲಿ 5 ಎಲಿಮೆಂಟ್ಸ್ ದೊಡ್ಡದಾಗಿ, 6 ಎಲಿಮೆಂಟ್ಸ್ ನ ದೊಡ್ಡದಾಗಿ ಬರ್ಕೊಳ್ಳಿ, 6 ಸರ್ಕಲ್ಸ್ ನ ದೊಡ್ಡದಾಗಿ ಹಾಕೊಳ್ಳಿ, ಅಲ್ಲಿ ಆರ್ಗನ್ ನ ಬರ್ಕೊಳ್ಳಿ, ಪಕ್ಕದಲ್ಲಿ ನಾನು ಹೇಳಿರೋ ಡಿಸೀಸ್ ನ ಬರ್ಕೊಳ್ಳಿ. ಜಾಸ್ತಿ ಆದ್ರೆ ಏನಾಗುತ್ತೆ, ಕಡಿಮೆ ಆದ್ರೆ ಏನಾಗುತ್ತೆ. ನೀವು ವಿಂಡ್ ಎಲಿಮೆಂಟ್ ಅಲ್ಲಿ ಬರೀಬೇಕಾದ್ರೆ ಹೀಟ್ ರೈಸ್ ಆದ್ರೆ ಏನಾಗುತ್ತೆ ಅಂತ ಬರೀಬೇಡಿ. ವಿಂಡ್ ಜಾಸ್ತಿ ಆದ್ರೆ ಏನಾಗುತ್ತೆ ಬರೀರಿ. ವಿಂಡ್ ಕಡಿಮೆ ಆದ್ರೆ ಏನಾಗುತ್ತೆ ಅಂತ ಬರ್ಕೊಳ್ಳಿ. ಮತ್ತೆ ಅದರಲ್ಲಿ 5 ಎಲಿಮೆಂಟ್ ನ ಕೆಟಗರಿನ ಮಾಡ್ಕೋಬಹುದು. ಮತ್ತೆ ಕೆಟಗರಿ ಮಾಡ್ಕೊಳ್ತೀವಿ. ಆಮೇಲೆ ಈ ಡಿಸೀಸ್ ಯಾವ ಎಲಿಮೆಂಟ್ ವೇರಿಯೇಷನ್ ಆಯ್ತು, ಯಾವ ಆರ್ಗನ್ಗೆ ಕೋರಿಲೇಟ್ ಆಗ್ತಾ ಇದೆ, ಈ ಟ್ರಯಾಂಗಲ್ ಸ್ಟೋರಿನ ನೀವು ಅವಾಗ ಚೆನ್ನಾಗಿ ತಿಳ್ಕೋಬಹುದು. ಓಕೆ, ಈ ಟ್ರಯಾಂಗಲ್ ಸ್ಟೋರಿನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ 100% ನಿಮ್ಗೆ ಫಸ್ಟ್ ರಿಸಲ್ಟ್ ಅಂಡ್ ಫಾಸ್ಟ್ ಆಗಿ ನೀವು ತಗೋಬಹುದು. ಸರ್ ನೀವ್ ಹೇಳಿದ್ದೇನೋ ಗೊತ್ತಾಯ್ತು, ಬಟ್ ನಮ್ಗೆ ಇನ್ನೂ ಪಿಕ್ಚರೈಸೇಷನ್ ಬರಲಿಲ್ಲ ಸರ್. ನೀವು PDF ಕಳಿಸಿದ್ರಿ, ಅದು ಚೆನ್ನಾಗಿದೆ. ಆ ತರದ್ ಏನಾದ್ರು ಒಂದು PDF ಇದು ಮಾಡ್ಬೋದಾ ಸರ್, ಒಂದು ಎಕ್ಸಾಂಪಲ್ಗೆ ಅಂತ? ನೆಕ್ಸ್ಟ್ ನಮಗೆ ಸ್ವಲ್ಪ ವಿಸುವಲೈಸೇಷನ್ಗೆ ಸ್ವಲ್ಪ ಈಸಿ ಆಗುತ್ತೆ. ನೀವೇ ಮಾಡಿ. ನಾಳೆ ಒಂದು ದೊಡ್ಡದೊಂದು KG ಕಾರ್ಡ್ಬೋರ್ಡ್ ತಗೊಳ್ಳಿ, ಅದರಲ್ಲಿ 6 ಎಲಿಮೆಂಟ್ಸ್ Okay, sir. ಬರ್ಕೊಳ್ಳಿ. 6 ಎಲಿಮೆಂಟ್ಸ್ Okay. ಹಿಂಗೆ ಬರಬೇಕು ನೋಡಿ. ಹೆಕ್ಸಾಗನ್ ಗೊತ್ತಲ್ವಾ, ಇದು ಮೇಲ್ಗಡೆ ಪಾಯಿಂಟ್. ಓಕೆ, ಹಾ ಸರ್. ಈಗ ಬರುತ್ತೆ, ಈಗ ಬರುತ್ತೆ, ಮತ್ತೆ ಕೆಳಗಡೆ ಪಾಯಿಂಟ್ ಜಾಯಿನ್ ಆಗುತ್ತೆ. ಈ ತರ ಬರ್ಕೊಳ್ಳಿ. 6 ಸರ್ಕಲ್ ಬರ್ಕೊಳ್ಳಿ ದೊಡ್ಡದಾಗಿ. 6 ಸರ್ಕಲ್ ಅಲ್ಲಿ ಮತ್ತೆ ಒಂದೊಂದು ಸರ್ಕಲ್ 2 ಭಾಗ ಮಾಡ್ಕೊಳ್ಳಿ. 2 ಆರ್ಗನ್ ಹೆಸರು ಬರ್ಕೊಳ್ಳಿ. ಪಕ್ಕದಲ್ಲಿ ಜಾಗ ಇರುತ್ತೆ, ಮೇಲೆ ಕೆಳಗೆ ಎಲ್ಲ ನೋಡು. ವಿಂಡ್ ರೈಸ್ ಆದ್ರೆ ಏನ್ ಬಂತು, ವಿಂಡ್ ಕಡಿಮೆ ಆದ್ರೆ ಏನಾಯ್ತು, ಈ ತರ ಮಾಡ್ಕೊಳ್ಳಿ. ಲಿವರ್ ಅಲ್ಲಿ ವಿಂಡ್ ರೈಸ್ ಆದ್ರೆ ಏನಾಯ್ತು, ವಿಂಡ್ ಕಡಿಮೆ ಆದ್ರೆ ಏನಾಯ್ತು. ಗಾಲ್ ಬ್ಲಾಡರ್ ಅಲ್ಲಿ ವಿಂಡ್ ರೈಸ್ ಆದ್ರೆ ಏನಾಯ್ತು, ವಿಂಡ್ ಕಡಿಮೆ ಆದ್ರೆ ಏನಾಯ್ತು. ಇದನ್ನ ನೀವೇ ಮಾಡ್ತಾ ಹೋಗಿ. ನಾನು ಪ್ರತಿಯೊಂದು ಎಲಿಮೆಂಟ್ ನಿಮ್ಗೆ ನೋಟ್ಸ್ ಕೊಟ್ಟಿರ್ತೀನಿ. ಆ ನೋಟ್ಸ್ ನ ನೀವು ಅದರಲ್ಲಿ ಬರ್ಕೊಳ್ಳಿ. ಬರೀ ಡಿಸೀಸ್ ನೇಮೇ ಬರ್ಕೊಳ್ಳಿ. ಓಕೆ ಸರ್, ಓಕೆ, ನಾನು ಟ್ರೈ ಮಾಡ್ತೀನಿ ಸರ್. ಅಷ್ಟೇ ಪ್ರಾಕ್ಟಿಕಲ್ ನ ನೀವು ತಲೆ ಒಳಗೆ ಇಟ್ಕೊಂಡ್ರು, ನಿಮ್ಗೆ ಡಿಸೀಸ್ ಗೊತ್ತಾಗ್ಲಿಲ್ಲ ಅಂದ್ರೆ, ಡಯಾಗ್ನೈಸ್ ಗೊತ್ತಾಗ್ಲಿಲ್ಲ ಅಂದ್ರೆ, ಅಥವಾ ಪೇಷಂಟ್ ಹೇಳಿದಾಗ ಅರ್ಥ ಆಗ್ಲಿಲ್ಲ ಡಿಸೀಸ್ ಅಂದ್ರೆ, ನೀವು ಯಾವ್ದು ಡಿಸಿಷನ್ ತಗೊಳಕ್ಕೆ ಆಗಲ್ಲ ಸ್ಪಾಟ್ ಅಲ್ಲಿ. ಇದು ಪ್ಯೂರ್ಲಿ ನಿಮ್ಮ ಕ್ಲಿನಿಕಲ್ ಗೆ ಬೇಕಾಗಿರ್ತಕ್ಕಂಥದ್ದು. ಇವಾಗ ಹಾರ್ಟ್ ಅಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಇರುತ್ತೆ. ನಾವು ಕೋಲ್ಡ್ನೆಸ್ ನ ರಿಮೂವ್ ಮಾಡಿ ಸ್ವಲ್ಪ ಯಾಂಗ್ ನ ರೈಸ್ ಮಾಡ್ಬೇಕು ಅಂದ್ರೆ ನಾವು ಸ್ಮಾಲ್ ಇಂಟೆಸ್ಟೈನ್ ಇಂದ ತಗೋಬೋದಾ ಅಥವಾ ಲಿವರ್ ಇಂದ ತಗೋಬೋದಾ ಸರ್? ಫಸ್ಟ್ ಪಾಯಿಂಟ್ ಲಿವರ್ ಇಂದ ತಗೋಬೇಕು. ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಹೋಗ್ಬೇಕು. ಯಾಕೆಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲೂ ಕಡಿಮೆ ಆಗಿರುತ್ತೆ ಆ ಟೈಮಲ್ಲಿ ನೀವು ಹೇಳ್ತಾ ಇರೋದು. ಯಾಕೆಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಹಾರ್ಟ್ ಇಸ್ ದ ಪೇರ್ಡ್ ಆರ್ಗನ್. ಹಾರ್ಟ್ ಅಲ್ಲಿ ನೀವು ಹೇಳ್ದಂಗೆ ಇನ್ ಜಾಸ್ತಿ ಆಗಿ ಹೀಟ್ ಕಡಿಮೆ ಆಗಿರುತ್ತೆ ಅಂತ ಅಲ್ವಾ? ಹೌದು. ಸೊ ಪೇರ್ಡ್ ಆರ್ಗನ್ ಒಂದು ಹಾರ್ಟ್ ಅಲ್ಲಿ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗಿ ಹೀಟ್ ಕಡಿಮೆ ಆಗಿದೆಯಾ ಅಥವಾ ಹೀಟ್ ಅಷ್ಟೇ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ನೀವು ಪಕ್ಕ ಹಾರ್ಟ್ ಅಲ್ಲಿ ಹೀಟ್ ಕಡಿಮೆ ಆಗಿ ಇನ್ ಎಕ್ಸಿಸ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಸ್ಮಾಲ್ ಇಂಟೆಸ್ಟೈನ್ ಪೇರ್ಡ್ ಆರ್ಗನ್ ಆಗಿರೋದ್ರಿಂದ ಅದು ಸಾಕಷ್ಟು ಹೀಟ್ ಜನರೇಟ್ ಮಾಡಿರುತ್ತೆ. ಒಂದು ಸ್ಮಾಲ್ ಇಂಟೆಸ್ಟೈನ್ ಹೀಟ್ ಜಾಸ್ತಿ ಇದ್ದು ಅಲ್ಲಿ ಪಾಯಿಂಟ್ ಯಾವ್ದಾದ್ರು ಸ್ಟ್ರಕ್ ಆಗಿದೆಯಾ ನೋಡಿ. ಸ್ಮಾಲ್ ಇಂಟೆಸ್ಟೈನ್ ಚೆನ್ನಾಗಿದ್ರೆ ಸ್ಮಾಲ್ ಇಂಟೆಸ್ಟೈನ್ ಇಂದ ಕೊಡ್ಬೋದು, ಅಥವಾ ಲಿವರ್ ಇಂದ ಹಾರ್ಟ್ ಹೋಗೋದಕ್ಕೆ ಬ್ಲಾಕೇಜ್ ಆಗಿದೆಯಾ ನೋಡ್ಬೇಕು. ದಿಸ್ ಇಸ್ ದ ಬ್ಯೂಟಿ ಆಫ್ ದ ಡಯಾಗ್ನೈಸ್. ನೀವು ಲಿವರು ಮತ್ತೆ ಪಲ್ಸು, ಲಿವರ್ ಪಲ್ಸು ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಪಲ್ಸು ಎರಡನ್ನೂ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ್ದ್ರಿಂದ ನಾವು ತಗೋಬೇಕಾಗತ್ತೆ ಅನ್ನೋದು. ಲಿವರ್ ಪಲ್ಸ್ ವೀಕ್ ಆಗಿದ್ದು, ಹಾರ್ಟ್ ಪಲ್ಸ್ ವೀಕ್ ಆಗಿದ್ದು, ಸ್ಮಾಲ್ ಇಂಟೆಸ್ಟೈನು ನಿಮಗೆ ಪಲ್ಸ್ ಚೆನ್ನಾಗಿತ್ತು ಅಂದ್ರೆ ಅವಾಗ ಲಿವರ್ನ ಟಚ್ ಮಾಡಬಾರ್ದು, ಡೈರೆಕ್ಟ್ ಸ್ಮಾಲ್ ಇಂಟೆಸ್ಟೈನ್ ಇಂದ ಕೊಡಬೇಕು. ನಿಮ್ಗೆ ಲಿವರ್ ಹೇಳಿ ಸರ್. ಲಿವರ್ ಪಲ್ಸ್ ವೀಕ್ ಆಗಿದ್ದು, ಹಾರ್ಟ್ ಪಲ್ಸ್ ವೀಕ್ ಆಗಿದ್ದು, ಸ್ಮಾಲ್ ಇಂಟೆಸ್ಟೈನ್ ಪಲ್ಸ್ ವೀಕ್ ಆಗಿದ್ರೆ ಆ ಎರಡು ಆರ್ಗನ್ ಇಂದನೂ ನೀವು ತಗೊಳಕ್ಕಾಗಲ್ಲ, ಕಿಡ್ನಿಯಿಂದ ತಗೋಬೇಕಾಗತ್ತೆ. ಕಿಡ್ನಿಲೂ ಕೋಲ್ಡ್ನೆಸ್ ಇದ್ರೆ ಸರ್ ನೋಡಿ ಕಿಡ್ನಿ ಯಾಕೆ ಕೋಲ್ಡ್ನೆಸ್ ಆಯ್ತು ಅಂತ. ಬೆಸ್ಟ್ ಪಾಯಿಂಟ್, ಲೈಫ್ ಸೇವಿಂಗ್ ಪಾಯಿಂಟ್ ST36 ಸ್ಟಮಕ್ ಇಂದ ಹೀಟ್ ತಗೋಬೇಕು. ಅಷ್ಟೇ ಅಲ್ವಾ ನೀವು ಕೇಳಿದ್ದು? ಹೌದು. ಅಂದ್ರೆ ಸಿಂಟಮ್ಸ್ ಪ್ರಕಾರ ಎಲ್ಲ ನೋಡಿದ್ರೆ ಲಿವರ್ ಕೋಲ್ಡ್ನೆಸ್ ಇಲ್ಲ ಸರ್. ಅದು ಟಂಗ್ ನೋಡಿದ್ರು, ನಮ್ ಸಿಂಟಮ್ಸ್ ಪ್ರಕಾರ ನೋಡಿದ್ರು ಲಿವರ್ ಅಲ್ಲಿ ಕೋಲ್ಡ್ನೆಸ್ ಇಲ್ಲ. ಲಿವರ್ ಅಲ್ಲಿ ಹೀಟೇ ಇದ್ದು ಹಾರ್ಟ್ ಅಲ್ಲಿ ಮಾತ್ರ ಕೋಲ್ಡ್ನೆಸ್ ಇದೆ ಅಂತಂದ್ರೆ ನಾವು ಸ್ಮಾಲ್ ಇಂಟೆಸ್ಟೈನ್ ಇಂದ ತಗೋಬಹುದಾ?
ಲಿವರ್ ಅಲ್ಲಿ ಕೋಲ್ಡ್ ಇದೆ. ಲಿವರ್ ಅಲ್ಲಿ ಕೋಲ್ಡ್ ಇಲ್ಲ. ಹಾ, ಏನಿದೆ ಲಿವರ್ ಅಲ್ಲಿ? ಲಿವರ್ ಟಂಗ್ ಎಲ್ಲ ನಾರ್ಮಲ್ ಇದೆ ಸರ್, ಚೀಸ್ ಸ್ಟಾಗ್ನೇಷನ್ ಇಲ್ಲ, ಏನಿಲ್ಲ. ಲಿವರ್ ಕರೆಕ್ಟ್ ಆಗಿದೆ. ಹಾರ್ಟ್ ಅಲ್ಲಿ ಮಾತ್ರ ಟಂಗ್ ಅಲ್ಲಿ ನೋಡಿದ್ರೆ ಫುಲ್ ಬ್ಲಾಕ್ ಡಾಟ್ಸ್ ಇದೆ. ಮತ್ತೆ ಹಾರ್ಟ್ ಅಲ್ಲಿ ಕೋಲ್ಡ್ನೆಸ್ ಇದೆ ಅಂತ ಗೊತ್ತಾಗುತ್ತೆ ನನ್ಗೆ ಆತರ. ನೀವು ಪಲ್ಸ್ ನೋಡಿಲ್ಲ ಅಲ್ವಾ? ಪಲ್ಸ್ ನೋಡಿಲ್ಲ ಸರ್. ನಾವು ಟಂಗ್ ಡಯಾಗ್ನೋಸ್ ಅಲ್ಲಿ ಎಷ್ಟು ಪರ್ಸೆಂಟ್ ಟಂಗ್ ಅನ್ನ ನಾವು ಗಣನೆಗೆ ತಗೊಳ್ತೀವಿ ಅಂತ ಕೇಳಿದೀರಾ ನೀವು? ಟಂಗ್ ಕ್ಲಾಸ್ ಆಗಿದೆಯಾ ನಿಮ್ದು? ಆಗಿದೆ ಸರ್. ಎಷ್ಟು ಪರ್ಸೆಂಟ್ ಹೇಳಿದೀವಿ? ಅಂದ್ರೆ 25% ಟಂಗ್, 25% ಸಿಂಟಮ್ಸ್, ಇನ್ನೊಂದು ಹೀಗೆ 50% ಪಲ್ಸು. 50% ಪಲ್ಸ್. 80% ಪಲ್ಸ್ ತಗೊಳ್ತೀವಿ. ಆಕ್ಚುಲಿ ಪಲ್ಸ್ ಅಲ್ಲೇ ಎಲ್ಲ ಇರೋದು. ಟಂಗ್ ಸಿಂಪ್ಟಮ್ಸ್ ನಾವು ಜಸ್ಟ್ 15 to 25% ನಾವು ತಗೊಳ್ತೀವಿ. ಹಾ, ಸಿಂಪ್ಟಮ್ಸ್ಗೂ ಮ್ಯಾಚ್ ಆಗಬೇಕು, ಪಲ್ಸ್ಗೂ ಮ್ಯಾಚ್ ಆಗಬೇಕು. ಆಗ ಮಾತ್ರ ನೀವು 100% ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ನೀವು 100% ಡಯಾಗ್ನೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬರೀ ಟಂಗ್ ಅಂದೇ ನೋಡಿ ಕೊಟ್ರೆ ಅಪ್ರಾಕ್ಸಿಮೇಟ್ ಕೊಡಿ. ಅದು ಕೆಲಸ ಮಾಡ್ಲಿಲ್ವಾ ಇನ್ನೊಂದು ಕೊಡಿ, ಅದು ಕೆಲಸ ಮಾಡ್ಲಿಲ್ವಾ ಇನ್ನೊಂದು ಪಾಯಿಂಟನ್ನು ಕೊಡಿ. ಓಕೆನಾ? ಅಂದ್ರೆ ಪಲ್ಸ್ ನೋಡೇ ಕೊಡ್ಬೇಕು ಅಂತೀರಾ ಸರ್? ಹೌದು, ನಿಮ್ಗೆ 100% ಪಾಯಿಂಟ್ ಬೇಕು ಅಂದಾಗ ಪಲ್ಸ್ ನೋಡಲೇಬೇಕು. ಇಲ್ಲ ಬೇಸ್ಡ್ ಆನ್ ಟಂಗ್ ಕೊಡಿ. ನೀವು ಟಂಗಲ್ಲೇನೆ 100% ನಾನು ಡಯಾಗ್ನೈಸ್ ಮಾಡಿಕೊಂಡು 100% ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಇದೆ. ಎಕ್ಸ್ಪೀರಿಯನ್ಸ್ ಬೇಕು. ಮಿನಿಮಮ್ ಒಂದು 5 to 10 years ಎಕ್ಸ್ಪೀರಿಯನ್ಸ್ ಆದರೂ ಇರಬೇಕು. ಕೊಡೋಕ್ಕಾಗಲ್ಲ ಅಂತ ಹೇಳೋದಿಲ್ಲ. ನಮಗೆ ಇವಾಗ ನೀವು ನಮಗೆ ಟಂಗ್ ಕೊಟ್ಟರೆ ನಾವು ಬೇಸ್ಡ್ ಅಂತ ಟಂಗೆ ನಾವು ಕೊಡ್ತೀವಿ ಟ್ರೀಟ್ಮೆಂಟ್ನ, ಇಲ್ಲ ಅಂತಲ್ಲ. ಸೊ ನಾವು 100% ಟ್ರೀಟ್ಮೆಂಟ್ ಇರಲ್ಲ. ಅದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬರ್ತಾ ಬರ್ತಾ ನಿಮಗೆ ಗೊತ್ತಾಗುತ್ತೆ ನೀವು ಕೊಡ್ತಾ ಇರೋ ಟ್ರೀಟ್ಮೆಂಟ್ ಎಷ್ಟು ಪರ್ಸೆಂಟ್ ಇದೆ, ನಿಮ್ಮ ಡಯಾಗ್ನೋಸ್ ಎಷ್ಟು ಪರ್ಸೆಂಟ್ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ.